ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ ಕೆಎಎಸ್ ಬ್ಯಾಚ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 3ನೇ ಆಗಸ್ಟ್ ನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಕೆಪಿಎಸ್ಸಿ ಗ್ರೂಪ್ ಸಿ, ಎಫ್ಡಿಎ, ಎಸ್ಟಿಎ ಗೆ ಸಂಬಂಧಪಟ್ಟಂತೆ ಹೊಸ ಬ್ಯಾಚ್ ಗಳನ್ನ 9ನೇ ಆಗಸ್ಟ್ ನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ತರಗತಿಗಳನ್ನ ನೀವು ಹೈಬ್ರಿಡ್ ಮೋಡ್ ನಲ್ಲಿ ಆಫ್ಲೈನ್ ತರಗತಿಗಳು ಅಥವಾ ಆನ್ಲೈನ್ ಲೈವ್ ತರಗತಿಗಳನ್ನ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಈ ಎಲ್ಲಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳು ಜ್ಞಾನ ಗಂಗೋತ್ರಿಯಲ್ಲಿ ನಿರಂತರವಾಗಿ ನಡೀತಾ ಇರ್ತವೆ. ಸೊ ಈ ಒಂದು ಅಣುಕು ಪರೀಕ್ಷೆಗಳು ಮತ್ತೆ ತರಗತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 26 ಜುಲೈ. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before getting into today's articles, these are the key answers of InQuest challenge number 219. And we appreciate Shrishel, Divakar, Mallaya, Aishwarya, Venkatesh, Vinod, Nagraj, Harish, Srinivas, Kiran, and many others also have given correct answers. Thank you very much for your participation. With this, let's get into the first article. So ಭಾರತದ ಧ್ವಜ ಸಂಹಿತೆ ಅಥವಾ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೀವಿ. ಸೊ ಇದರಲ್ಲಿ ಇವಾಗ ಅಮೆಂಡ್ಮೆಂಟ್ಸ್ ಅಥವಾ ತಿದ್ದುಪಡಿಗಳನ್ನ ಮಾಡಿರ್ತಾರೆ. ಸೊ ಯಾವ ಬದಲಾವಣೆಗಳನ್ನ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಕ್ಯಾಂಪೇನ್ ಅಥವಾ ಒಂದು ಅಭಿಯಾನವನ್ನ ಲಾಂಚ್ ಮಾಡಿರ್ತಾರೆ. ಆ ಒಂದು ಅಭಿಯಾನವನ್ನ ನಾವು ಹರ್ ಘರ್ ತಿರಂಗ ಅಂತ ಕರಿತೇವೆ. ಹರ್ ಘರ್ ತಿರಂಗ ಅಂದ್ರೆ ಪ್ರತಿ ಮನೆಯಲ್ಲೂ ಧ್ವಜಾರೋಹಣ ಅಂತ ಕರಿತೇವೆ. ಸೊ ಭಾರತ ಸ್ವತಂತ್ರವನ್ನ ಪಡೆದುಕೊಂಡು ಈ ಆಗಸ್ಟ್ಗೆ 75 ವರ್ಷಗಳು ಕಂಪ್ಲೀಟ್ ಆಗೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಧ್ವಜಾರೋಹಣ ಮಾಡ್ಬೇಕಂತ ಸೊ ಕೇಂದ್ರ ಸರ್ಕಾರದ ವತಿಯಿಂದ ಹರ್ ಘರ್ ತಿರಂಗ ಅಂತಕ್ಕಂಥ ಒಂದು ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದಕ್ಕೆ ಪೂರಕವಾಗಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಅಂತ ಕರಿತೇವೆ. ಅಂದ್ರೆ ಭಾರತದ ಧ್ವಜ ಸಂಹಿತೆ 2002 ಅಂತ ಕರಿತೇವೆ. ಸೊ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಅಥವಾ ತಿದ್ದುಪಡಿಗಳನ್ನ ಮಾಡಿರ್ತಾರೆ. ಸೊ ಮೇಜರ್ ತಿದ್ದುಪಡಿ ಅಥವಾ ಬದಲಾವಣೆ ಏನು ಅಂದ್ರೆ, ಸೊ ಈ ಒಂದು ಫ್ಲಾಗ್ ನ ಪಬ್ಲಿಕ್ ಅಲ್ಲಿ ಅಂದ್ರೆ ಸಾರ್ವಜನಿಕರು ಹಗಲು ಮತ್ತು ರಾತ್ರಿ ಡೇ ಅಂಡ್ ನೈಟ್ ಹಾಯಿಸ್ಟ್ ಮಾಡ್ಲಿಕ್ಕೆ ಅಥವಾ ಹಾರಿಸ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಸೊ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಸ್ವತಂತ್ರ ದಿನದಂದು ಸನ್ ರೈಸ್ ಮತ್ತೆ ಸನ್ಸೆಟ್ ಅಂದ್ರೆ ಸೂರ್ಯೋದಯ ಮತ್ತು ಸೂರ್ಯೋಸ್ತಮದ ನಡುವೆ ಧ್ವಜವನ್ನ ನಾವು ಹಾಯಿಸ್ಟ್ ಮಾಡಿ ಅದನ್ನ ಡೌನ್ ಮಾಡ್ಬೇಕಾಗಿತ್ತು. ಬಟ್ ಈ ವರ್ಷ ಅದನ್ನ ಡೇ ಅಂಡ್ ನೈಟ್ ರಾತ್ರಿ ಮತ್ತು ಹಗಲು ಅದನ್ನ ಹಾಯಿಸ್ಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಹರ್ ಘರ್ ತಿರಂಗ ಅಂತಕ್ಕಂಥ ಒಂದು ಕ್ಯಾಂಪೇನ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಸೊ ಅದು ಇಂಡಿಪೆಂಡೆನ್ಸ್ ಡೇ ದಿವಸ ಸ್ಟಾರ್ಟ್ ಆಗಲ್ಲ, 2 ದಿವಸ ಮುಂಚೆ ಅಂದ್ರೆ ಆಗಸ್ಟ್ 13ರಿಂದ 15ರವರೆಗೆ ಭಾರತ ದೇಶದಲ್ಲಿ ಈ ಒಂದು ಕ್ಯಾಂಪೇನ್ ಅನ್ನ ನಡೆಸಲಾಗುತ್ತೆ. ಹಾಗಿದ್ರೆ ಭಾರತದ ಈ ಒಂದು ಧ್ವಜಕ್ಕೆ ಸಂಬಂಧಪಟ್ಟಂತೆ ಅದರ ಡಿಸ್ಪ್ಲೇ ಮತ್ತೆ ಹಾಯಿಸ್ಟಿಂಗ್ ಅಂದ್ರೆ ಅದನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ಹಾರಿಸ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002. ಸೊ ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ ಹಾಗೆ ಧ್ವಜ ಸಂಹಿತೆ 2002 ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆ ಇರುತ್ತೆ. ಆ ಒಂದು ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆಕ್ಟ್ 1971 ಅಂತ ಕರಿತೇವೆ. ಅಂದ್ರೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವ ಕಾಯ್ದೆ 1971 ಅಂತ ಇರುತ್ತೆ. ಸೊ ಇವೆರಡು, ಒಂದು ಕಾಯ್ದೆ ಮತ್ತು ಒಂದು ಸಂಹಿತೆ, ಭಾರತ ದೇಶದ ಧ್ವಜವನ್ನ ಅದನ್ನ ಹೇಗೆ ಹಾರಿಸ್ಬೇಕು, ಹೇಗೆ ಪ್ರದರ್ಶನ ಮಾಡ್ಬೇಕು ಅಂತಕ್ಕಂಥದನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕಾಯ್ದೆ ಮತ್ತು ಸಂಹಿತೆ ಇದಾಗಿರುತ್ತೆ. ಹಾಗಿದ್ರೆ ಈಗ ಮಾಡಿರ್ತಕ್ಕಂಥ ಬದಲಾವಣೆ ಏನಿರುತ್ತೆ ಅಂದ್ರೆ, ಈ ಭಾರತದ ಧ್ವಜ ಸಂಹಿತೆ 2002ಕ್ಕೆ ಸಂಬಂಧಪಟ್ಟಂತೆ ಜುಲೈ 20, 2022ರಲ್ಲಿ ಮಾಡಿರ್ತಕ್ಕಂಥ ತಿದ್ದುಪಡಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫ್ಲಾಗ್ ಈಸ್ ಡಿಸ್ಪ್ಲೇಡ್ ಇನ್ ಓಪನ್ ಆರ್ ಡಿಸ್ಪ್ಲೇಡ್ ಆನ್ ದಿ ಹೌಸಸ್ ಆಫ್ ದಿ ಮೆಂಬರ್ ಆಫ್ ದಿ ಪಬ್ಲಿಕ್. ಅಂದ್ರೆ ಈ ಒಂದು ಧ್ವಜವನ್ನ ತೆರೆದ ಸ್ಥಳದಲ್ಲಿ ಅಥವಾ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಇದನ್ನ ಪ್ರದರ್ಶನ ಮಾಡಬಹುದಾಗಿರುತ್ತೆ. ಸೊ ಅದಕ್ಕೆ ಟೈಮ್ ಲಿಮಿಟ್ ಏನು ಇರೋದಿಲ್ಲ. ಡೇ ಅಂಡ್ ನೈಟ್ ರಾತ್ರಿ ಮತ್ತು ಹಗಲು ಅದನ್ನ ಫ್ಲೋನ್ ಮಾಡ್ಲಿಕ್ಕೆ ಅಥವಾ ಅದನ್ನ ಹಾರಿಸ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಅರ್ಲಿಯರ್ ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂದ್ರೆ ಸನ್ ರೈಸ್ ಮತ್ತೆ ಸನ್ಸೆಟ್ ಸೂರ್ಯೋದಯ ಮತ್ತು ಸೂರ್ಯೋಸ್ತಮದ ಒಳಗೆ ತ್ರಿವರ್ಣ ಧ್ವಜವನ್ನ ಹಾರಿಸ್ಲಿಕ್ಕೆ ಮಾತ್ರ ಅನುಮತಿಯನ್ನ ಕೊಟ್ಟಿದ್ರು.
ಈ ಒಂದು ಬದಲಾವಣೆಯ ಜೊತೆಗೆ ಇನ್ನೂ ಒಂದು ತಿದ್ದುಪಡಿಯನ್ನ ಮಾಡಿರ್ತಾರೆ. ಆ ತಿದ್ದುಪಡಿ ಏನು ಅಂದ್ರೆ, ಧ್ವಜವನ್ನ ತಯಾರಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂತ ಮೆಟೀರಿಯಲ್ ಏನಿರುತ್ತೆ, ಆ ಒಂದು ವಸ್ತು ಏನಿರುತ್ತೆ, ಸೊ ಅದು ಇನ್ಮೇಲೆ ಮಿಷಿನ್ ಮೇಡ್ ಅಂದ್ರೆ ಯಂತ್ರದಿಂದ ನಿರ್ಮಿತ ಮೆಟೀರಿಯಲ್ ಕೂಡ ಆಗಿರ್ಬೋದು. ಮುಂಚೆ ಏನಾಗಿತ್ತಂದ್ರೆ ಅದನ್ನ ಕೈಯಿಂದ ಮಾತ್ರ ಅದನ್ನ ನೇಯ್ಗೆ ಮಾಡ್ಬೇಕಾಗಿತ್ತು. ಇನ್ಮೇಲೆ ಸೊ ಮಿಷಿನ್ ಮೇಡ್ ಧ್ವಜವನ್ನ ಕೂಡ ಬಳಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಖಾದಿ ಮಾತ್ರ ಅಲ್ಲ, ಪಾಲಿಎಸ್ಟರ್ ಧ್ವಜಗಳನ್ನ ಕೂಡ ಬಳಸಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಯಾವುದೇ ಧ್ವಜ ಆಗಿದ್ರು ಅದರ ಮೇಲೆ ಯಾವುದೇ GST ಅನ್ನ ಹೇರೋ ಹಾಗಿಲ್ಲ. ಸೊ ಇಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ ಅಸ್ ಲರ್ನ್ ಮೋರ್ ಅಬೌಟ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಥವಾ ಭಾರತದ ಧ್ವಜ ಸಂಹಿತೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಧ್ವಜ ಸಂಹಿತೆ ಅಂದ್ರೆ ಸೆಟ್ ಆಫ್ ಲಾಸ್, ಅಂದ್ರೆ ಈ ಒಂದು ಧ್ವಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನೂನುಗಳ ಗುಂಪನ್ನ ನಾವೇನಂತ ಕರಿತೇವೆ ಅಂದ್ರೆ ಕೋಡ್ ಆಫ್ ಇಂಡಿಯಾ ಅಥವಾ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಈ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಈ ಒಂದು ಇಸ್ವಿಯನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ 2002 ನಾವು ಲೇಟೆಸ್ಟ್ ಆಗಿ ಅಂಗೀಕಾರ ಮಾಡಿರ್ತಕ್ಕಂಥ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು 3 ಭಾಗಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಅಥವಾ ಮೊದಲ ಭಾಗದಲ್ಲಿ ಏನಿರುತ್ತೆ ಅಂದ್ರೆ ಜನರಲ್ ಡಿಸ್ಕ್ರಿಪ್ಷನ್ ಆಫ್ ನ್ಯಾಷನಲ್ ಫ್ಲಾಗ್, ಅಂದ್ರೆ ನಮ್ಮ ಒಂದು ರಾಷ್ಟ್ರ ಧ್ವಜದ ಸಾಮಾನ್ಯ ವಿವರಣೆ ಇರುತ್ತೆ. ಅದರ ಡೈಮೆನ್ಷನ್ ಇರಬೇಕು, ಎಷ್ಟು ಕಲರ್ಸ್ ಇರಬೇಕು, ಯಾವ್ಯಾವ ಕಲರ್ ಇರಬೇಕು, ಈ ಎಲ್ಲ ಮಾಹಿತಿಯನ್ನ ನಾವು ಮೊದಲ ಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವೇನ್ ನೋಡ್ಬೋದಾಗಿರುತ್ತೆ ಅಂದ್ರೆ ಈ ಒಂದು ಡಿಸ್ಪ್ಲೇ ಆಫ್ ನ್ಯಾಷನಲ್ ಫ್ಲಾಗ್ ಬೈ ಮೆಂಬರ್ ಆಫ್ ಪಬ್ಲಿಕ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಸಾರ್ವಜನಿಕರು, ಖಾಸಗಿ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಇವರು ರಾಷ್ಟ್ರ ಧ್ವಜವನ್ನ ಹೇಗೆ ಪ್ರದರ್ಶನ ಮಾಡಬೇಕು ಅನ್ನೋದನ್ನ ನಾವು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪಾರ್ಟ್ 2 ಅಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಥರ್ಡ್ ಪಾರ್ಟ್ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಯೂನಿಯನ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಮತ್ತೆ ದೇರ್ ಆರ್ಗನೈಸೇಷನ್ಸ್ ಮತ್ತೆ ಏಜೆನ್ಸೀಸ್, ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಏಜೆನ್ಸಿಗಳಾಗಿರ್ಬೋದು, ಇವರು ರಾಷ್ಟ್ರ ಧ್ವಜವನ್ನ ಹೇಗೆ ಪ್ರದರ್ಶನ ಮಾಡಬೇಕು ಅಂತ 3ನೇ ಭಾಗದಲ್ಲಿ ವಿವರಣೆಗಳನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಏನಿರುತ್ತೆ ದಟ್ ಟುಕ್ ಎಫೆಕ್ಟ್ ಫ್ರಮ್ 26 ಜನವರಿ 2002. ಸೊ 2026 ಜನವರಿಯಿಂದ ಈ ಒಂದು ಧ್ವಜ ಸಂಹಿತೆ ಭಾರತ ದೇಶದಲ್ಲಿ ಜಾರಿಗೆ ಬಂದಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಕೂಡ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಇತ್ತು. ಸೊ ಅದನ್ನ ಸೂಪರ್ ಸೀಡ್ ಮಾಡಿ 2002ರಲ್ಲಿ ಇದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಸೊ ಹಾಗಿದ್ರೆ ನ್ಯಾಷನಲ್ ಫ್ಲಾಗ್ ಅನ್ನ ನಾವು ಅಫಿಷಿಯಲಿ ಅಂದ್ರೆ ಅಧಿಕೃತವಾಗಿ ಅದರ ಬಗ್ಗೆ ಕೊಟ್ಟಿರ್ತಕ್ಕಂಥ ವಿವರಣೆ ಏನಂದ್ರೆ, ಸೊ ಟಾಪ್ ಪ್ಯಾನಲ್ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ಅದು ಇಂಡಿಯಾ ಸ್ಯಾಫ್ರಾನ್. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಬರೀ ಕೇಸರಿ ಅಲ್ಲ, ಸೊ ಅದನ್ನ ನಾವು ಭಾರತ ಕೇಸರಿ ಅಥವಾ ಇಂಡಿಯಾ ಸ್ಯಾಫ್ರಾನ್ ಅಂತ ಕರಿಬೇಕು. ಸೊ ಅದರಲ್ಲಿರ್ತಕ್ಕಂಥ ಬಾಟಮ್ ಪ್ಯಾನಲ್ ಅಥವಾ ಅತ್ಯಂತ ಕೆಳಗಡೆ ಇರ್ತಕ್ಕಂಥ ಬಣ್ಣ ಬಂದು ಇಂಡಿಯಾ ಗ್ರೀನ್, ಬರೀ ಹಸಿರು ಅಲ್ಲ, ಭಾರತ ಹಸಿರು ಬಣ್ಣವಾಗಿರ್ಬೇಕು. ಅಂಡ್ ಮಿಡ್ಲ್ ಅಲ್ಲಿ ಇರ್ತಕ್ಕಂಥ ಪ್ಯಾನಲ್ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಬಿಳಿಯ ಬಣ್ಣವಾಗಿರುತ್ತೆ ಮತ್ತು ಅದರಲ್ಲಿ ಅಶೋಕ ಚಕ್ರ ಅಂದ್ರೆ 24 ಈಕ್ವಲ್ ಸ್ಪೇಸ್ಡ್ ಸ್ಪೋಕ್ಸ್ ಅಂತ ಕರಿತೀವಿ. ಅಂದ್ರೆ 24 ಸಮಾನ ಅಂತರದಲ್ಲಿರ್ತಕ್ಕಂಥ ನೇವಿ ಬ್ಲೂ ಬಣ್ಣದಲ್ಲಿರ್ತಕ್ಕಂಥ ಗೆರೆಗಳನ್ನ ನಾವು ಮಧ್ಯದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ಧ್ವಜವನ್ನ ನಾವು ಯಾವಾಗ ಅಂಗೀಕಾರ ಮಾಡಿದ್ವಿ, ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಕೋಡ್ ಆಫ್ ಫ್ಲಾಗ್ ನ ನಾವು ಯಾವಾಗ ಅಂಗೀಕಾರ ಮಾಡಿದ್ವಿ ಅಂತ ಡಿಸ್ಕಸ್ ಮಾಡಿದ್ದೆ. ಸೊ ನಾನು ಇವಾಗ ಹೇಳ್ತಾ ಇರೋದು ರಾಷ್ಟ್ರ ಧ್ವಜವನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗ ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಹೆಲ್ಡ್ ಆನ್ 22 ಜುಲೈ 1947, ಅಂದ್ರೆ 22ನೇ ಜುಲೈ 1947 ರಂದು ಭಾರತ ದೇಶ ಈ ಒಂದು ಧ್ವಜವನ್ನ ಅಂಗೀಕಾರ ಮಾಡ್ಕೊಂಡಿರುತ್ತೆ. ಸೊ ಇಲ್ಲಿ ನೀವು ಒಂದು ಆಶ್ಚರ್ಯಕರವಾದ ಒಂದು ಸಂಗತಿಯನ್ನ ನೋಡ್ಬೋದಾಗಿದ್ರೆ, ನಮ್ಗೆ ಸ್ವತಂತ್ರ ಬಂದಿದ್ದು ಆಗಸ್ಟ್ 1947 ನಲ್ಲಿ, ಬಟ್ ಅದಕ್ಕಿಂತ ಮುಂಚೆನೆ ನಮ್ಮ ಒಂದು ಧ್ವಜವನ್ನ ನಾವು ಅಂಗೀಕಾರ ಮಾಡ್ಕೊಂಡಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫ್ಲಾಗ್ ಯಾವುದರ ಆಧಾರದ ಮೇಲೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಅಂದ್ರೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಿಮ್ಗೆಲ್ಲ ತಿಳಿದಿರೋ ಹಾಗೆ, ಸೊ ಅದರ ಧ್ವಜ ಏನಿರುತ್ತೆ ಆ ಧ್ವಜವನ್ನ ನಾವು ಸ್ವರಾಜ್ ಫ್ಲಾಗ್ ಅಥವಾ ಸ್ವರಾಜ್ ಧ್ವಜ ಅಂತ ಕರಿತೇವೆ. ಸೊ ಈ ಒಂದು ಧ್ವಜದ ಆಧಾರದ ಮೇಲೆ ನಾವು ಭಾರತ ದೇಶದ ಧ್ವಜವನ್ನ ನಾವು ವಿನ್ಯಾಸ ಮಾಡಿರ್ತೇವೆ. ಸೊ ನಮ್ಮ ಧ್ವಜವನ್ನ ವಿನ್ಯಾಸ ಮಾಡಿರ್ತಕ್ಕಂಥವ್ರು ಪಿಂಗಲಿ ವೆಂಕಯ್ಯ ಅಂತ ಕರಿತೀವಿ. ಸೊ ಇವರು ನಮ್ಮ ಧ್ವಜವನ್ನ ವಿನ್ಯಾಸ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸೈಂಟಿಸ್ಟ್ ಡಿಸ್ಕವರ್ ಡೆಡ್ಲಿ ಪೂಲ್ ಅಟ್ ದಿ ಬಾಟಮ್ ಆಫ್ ದಿ ಓಷನ್. ಸೊ ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿ ಒಂದು ಮಾರಕ ಕೊಳವನ್ನು ಕಂಡುಹಿಡಿದಿದ್ದಾರೆ. ವಾಟ್ ಯು ಮೀನ್ ಬೈ ಡೆಡ್ಲಿ ಪೂಲ್? ಸೊ ಡೆಡ್ಲಿ ಪೂಲ್ ಅಂದ್ರೆ ಆ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ಜೀವಿಗಳು ಪ್ರವೇಶ ಮಾಡಿದ್ರೆ ಅದು ಸತ್ತೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಆ ಒಂದು ಡೆಡ್ಲಿ ಪೂಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸೈಂಟಿಸ್ಟ್ ಫ್ರಮ್ ದಿ ಯೂನಿವರ್ಸಿಟಿ ಆಫ್ ಮಿಯಾಮಿ, ಸೊ ಮಿಯಾಮಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು, ಸೊ ಈ ಒಂದು ರೆಡ್ ಸಿ ಅಂತ ನಾವೇನ್ ಕರಿತೀವಿ, ಕೆಂಪು ಸಮುದ್ರ ಅಂತ ನಾವೇನ್ ಕರಿತೀವಿ,
ಕರಿತೀವಿ. ಸೊ ಈ ಒಂದು ಸಮುದ್ರದಲ್ಲಿ ಒಂದು ಡೆಡ್ಲಿ ಪೂಲ್ ಅಥವಾ ಒಂದು ಮಾರಕವಾದ ಕೊಳವನ್ನ ಕಂಡು ಹಿಡಿದಿರ್ತಾರೆ. ಸೊ ಈ ಒಂದು ಕೊಳದಲ್ಲಿ ಯಾವುದೇ ಜೀವಿಗಳು ಬದುಕಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಸೊ ಈ ಒಂದು ಕೊಳ ಸರ್ಫೇಸ್ ಇಂದ 1.7 ಕಿಲೋಮೀಟರ್ಸ್ ಆಳದಲ್ಲಿರ್ತಕ್ಕಂಥ ಒಂದು ಬ್ರೈನ್ ಪೂಲ್ ಆಗಿರುತ್ತೆ. ಬ್ರೈನ್ ಅಂದ್ರೆ ಅದು ಅತಿ ಉಪ್ಪಿ ನೀರಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಬ್ರೈನ್ ಪೂಲ್ ಬಂದು ಇಸ್ ಅ ಡಿಪ್ರೆಷನ್ ಇನ್ ದ ಸೀ ಫ್ಲೋರ್, ಅಂದ್ರೆ ನಮ್ಮ ಒಂದು ಸಮುದ್ರದ ತಳದಲ್ಲಿರ್ತಕ್ಕಂಥ ಒಂದು ಕಂದಕ ಇದಾಗಿರುತ್ತೆ. ಸೊ ಈ ಒಂದು ಕಂದಕದಲ್ಲಿ ನಾವು ಹೈಲಿ ಕಾನ್ಸಂಟ್ರೇಟೆಡ್ ಸಾಲ್ಟ್ ವಾಟರ್ ಅಂದ್ರೆ ಅತ್ಯಂತ ಹೆಚ್ಚು ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥ ಉಪ್ಪು ನೀರನ್ನ ನೋಡ್ಬೋದಾಗಿರುತ್ತೆ ಮತ್ತು ಇತರ ಕೆಮಿಕಲ್ ಎಲಿಮೆಂಟ್ಸ್ ಅಥವಾ ಬೇರೆ ಬೇರೆ ರಾಸಾಯನಿಕ ಅಂಶಗಳಿಂದ ತುಂಬಿರುತ್ತೆ. ಸೊ ಈ ಒಂದು ರಾಸಾಯನಿಕ ಅಂಶಗಳೇನಿರುತ್ತೆ ಮತ್ತೆ ಇಲ್ಲಿರ್ತಕ್ಕಂಥ ಹೈ ಸೆಲಿನಿಟಿ ಅಥವಾ ಅಧಿಕವಾಗಿರ್ತಕ್ಕಂಥ ಉಪ್ಪು ನೀರೇನಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಆ ಪ್ರದೇಶಕ್ಕೆ ಹೋಗ್ತಕ್ಕಂಥ ಜೀವಿಗಳೆಲ್ಲ ಸುತ್ತೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಡಿಸ್ಕವರಿ ನಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ help scientists work out how the oceans first formed on our planet. ಅಂದ್ರೆ ನಮ್ಮ ಒಂದು ಗ್ರಹದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಗರಗಳು ಹೇಗೆ ರೂಪುಗೊಂಡವು ಎಂಬುದರ ಬಗ್ಗೆ ವಿಜ್ಞಾನಿಗಳು ಕಂಡುಹಿಡಿಯಲಿಕ್ಕೆ ಸೊ ಈ ಒಂದು ಡಿಸ್ಕವರಿ ನಮಗೆ ಸಹಾಯ ಆಗಿರುತ್ತೆ. ಸೊ ಈ ಒಂದು ಪೂಲ್ ಏನಿರುತ್ತೆ ಇಟ್ ಈಸ್ ಹೋಮ್ ಟು ಲಾರ್ಜ್ ನಂಬರ್ ಆಫ್ ಮೈಕ್ರೋಬ್ಸ್ ಅಂಡ್ ರಿಚ್ ಇನ್ ಡೈವರ್ಸಿಟಿ. ಸೊ ಈ ಒಂದು ಪೂಲ್ ಅಲ್ಲಿ ಯಾವುದೇ ರೀತಿಯ ಪ್ರಾಣಿಗಳು ಮತ್ತೆ ಸಸ್ಯಗಳು ಬದುಕಲ್ಲ ಅಂತ ಹೇಳಿದ್ದೆ. ಬಟ್ ಯಾವ ಮಾತ್ರ ಇಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಿರುತ್ತೆ ಅಂದ್ರೆ ಸೂಕ್ಷ್ಮ ಜೀವಿಗಳು ಮಾತ್ರ ಅಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಿರುತ್ತೆ. ಸೊ ಅಲ್ಲಿ ವೈವಿಧ್ಯಕರವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಒಂದು ಪೂಲ್ ಏನಿರುತ್ತೆ ಅಥವಾ ಈ ರೀತಿಯ ಒಂದು ವಿಷಕಾರಿ ಆಗಿರ್ತಕ್ಕಂಥ ಒಂದು ಪೂಲ್ ಏನಿರುತ್ತೆ ಇದನ್ನ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕೆಂಪು ಸಮುದ್ರದಲ್ಲಿ ಮಾತ್ರ ಇದನ್ನ ಡಿಟೆಕ್ಟ್ ಮಾಡಿಲ್ಲ. ಇದಕ್ಕಿಂತ ಮುಂಚೆ ಮೆಡಿಟರೇನಿಯನ್ ಸಮುದ್ರ ಅಥವಾ ಮೆಡಿಟರೇನಿಯನ್ ಸಿ ಮತ್ತೆ ಗಲ್ಫ್ ಆಫ್ ಮೆಕ್ಸಿಕೋ ಅಥವಾ ಮೆಕ್ಸಿಕೋ ಕೊಲ್ಲಿಯಲ್ಲಿ ಕೂಡ ಕೆಲವೊಂದು ವರ್ಷಗಳ ಹಿಂದೆ ಈ ರೀತಿಯ ಕೊಳಗಳನ್ನ ಕಂಡುಹಿಡಿದಿರ್ತಾರೆ. ಹಾಗಿದ್ರೆ ಈ ಮೂರು ಸೀಸ್ ಯಾವ್ದಾವ್ದು ಗಲ್ಫ್ ಆಫ್ ಮೆಕ್ಸಿಕೋ, ಅದಾದ್ಮೇಲೆ ರೆಡ್ ಸಿ ಮತ್ತೆ ಮೆಡಿಟರೇನಿಯನ್ ಸಿ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲು ಇವತ್ತು ಮಾಡಿರ್ತಕ್ಕಂಥ ಅಂದ್ರೆ ಇವತ್ತು ನಾವು ಡಿಸ್ಕವರಿ ಮಾಡಿರ್ತಕ್ಕಂಥ ಒಂದು ಅಥವಾ ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಸಿ ಯಾವ್ದು ಅಂದ್ರೆ ರೆಡ್ ಸಿ. ಸೊ ರೆಡ್ ಸಿ ಪ್ರಮುಖವಾಗಿ ಎಲ್ಲಿ ಬರುತ್ತೆ ಅಂದ್ರೆ ಇದು ಮಿಡ್ಲ್ ಈಸ್ಟ್ ಅಲ್ಲಿ ಬರ್ತಕ್ಕಂಥ ಒಂದು ಸಿ ಆಗಿರುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಈಜಿಪ್ಟ್, ನೀವು ಇಲ್ಲಿ ಈಜಿಪ್ಟ್ ನೋಡ್ತಾ ಇದ್ದೀರಾ, ಇಲ್ಲಿ ಸೌದಿ ಅರೇಬಿಯಾ ನೋಡ್ತಾ ಇದ್ದೀರಾ. ಸೊ ಇವುಗಳ ಮಧ್ಯೆ ಬರ್ತಕ್ಕಂಥ ಒಂದು ಸಿ ರೆಡ್ ಸಿ ಆಗಿರುತ್ತೆ. ಸೊ ಅದಾದ್ಮೇಲೆ ಮೆಡಿಟರೇನಿಯನ್ ಸಿ ನಾವು ನೋಡೋದಾದ್ರೆ ಸೊ ಈ ಒಂದು ಮಾರ್ಕ್ ನಾನು ಏನ್ ಮಾಡಿದ್ದೀನಿ ಇದು ಮೆಡಿಟರೇನಿಯನ್ ಸಿ ಆಗಿರುತ್ತೆ. ಸೊ ಇದು ಯುರೋಪ್ ಮತ್ತೆ ನಮ್ಮ ನಾರ್ತ್ ಆಫ್ರಿಕಾ ಮತ್ತೆ ವೆಸ್ಟ್ ಏಷಿಯಾದ ಮಧ್ಯೆ ಬರ್ತಕ್ಕಂಥ ಒಂದು ಸಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಗಲ್ಫ್ ಆಫ್ ಮೆಕ್ಸಿಕೋನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಗಲ್ಫ್ ಆಫ್ ಮೆಕ್ಸಿಕೋ ಸುತ್ತು ಇರ್ತಕ್ಕಂಥ ದೇಶಗಳು ಯಾವ್ದು ಅಂತ ನಾನು ಫರ್ದರ್ ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ರೆಡ್ ಮ್ಯಾಪ್ ರೆಡ್ ಸಿ ನ ನಾವು ಮ್ಯಾಗ್ನಿಫೈ ಮಾಡಿದ್ರೆ ಅದರ ಸುತ್ತು ಇರ್ತಕ್ಕಂಥ ದೇಶಗಳು ಯಾವ್ದು ಅಂತ ನಾವು ನೋಡ್ತಾ ಬರೋಣ. ಸೊ ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ಅಂದ್ರೆ ಅಪ್ಪರ್ ಸೈಡ್ ಇಂದ ನಾವು ಬರೋಣ. ಇಸ್ರೇಲ್ ನ ನಾವು ನೋಡ್ಬೋದಾಗಿರುತ್ತೆ, ಅದಾದ್ಮೇಲೆ ಈಜಿಪ್ಟ್, ಅದಾದ್ಮೇಲೆ ಸುಡಾನ್, ಅದಾದ್ಮೇಲೆ ಎರಿಟ್ರಿಯಾ, ಅದಾದ್ಮೇಲೆ ಜಿಬೋಟಿ, ಅದಾದ್ಮೇಲೆ ವಿ ಕ್ಯಾನ್ ಸಿ ಇಲ್ಲಿ ಯೆಮೆನ್ ನ ನೋಡ್ಬೋದಾಗಿರುತ್ತೆ. ದೆನ್ ವಿ ಹ್ಯಾವ್ ಸೌದಿ ಅರೇಬಿಯಾ ಹಿಯರ್, ಅದಾದ್ಮೇಲೆ ಇವನ್ ಜೋರ್ಡಾನ್ ಕೂಡ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಇಷ್ಟು ರಾಷ್ಟ್ರಗಳು ಸುತ್ತುವರೆದಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ರೆಡ್ ಸಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಗಲ್ಫ್ ಆಫ್ ಮೆಕ್ಸಿಕೋ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದು ಅಂದ್ರೆ ವಿ ಕ್ಯಾನ್ ಸಿ ಮೆಕ್ಸಿಕೋ ಹಿಯರ್, ಅದಾದ್ಮೇಲೆ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಕ್ಯೂಬಾವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಮೂರು ಸಮುದ್ರಗಳಿಗಿಂತ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂದ್ರೆ ಮೆಡಿಟೇರಿಯನ್ ಸಿ ಆಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಮೆಡಿಟೇರಿಯನ್ ಸಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಾಗಿರೋದನ್ನ ನಾವು ನೋಡಿರ್ಬೋದಾಗಿರುತ್ತೆ. ಸೊ ಮೊದಲನೇದಾಗಿ ಮೆಡಿಟೇರಿಯನ್ ಸಿ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ನೋಡೋದಾದ್ರೆ ಸೊ ವಿ ಕ್ಯಾನ್ ಸಿ ಸ್ಪೇನ್, ಅದಾದ್ಮೇಲೆ ಫ್ರಾನ್ಸ್ ನೋಡ್ಬೋದು, ಇಲ್ಲಿ ಇಟಲಿ ಇರುತ್ತೆ, ಅದಾದ್ಮೇಲೆ ಇಲ್ಲಿ ಅಲ್ಬೇನಿಯಾ, ದೆನ್ ವಿ ಹ್ಯಾವ್ ಗ್ರೀಸ್, ದೆನ್ ವಿ ಹ್ಯಾವ್ ಟರ್ಕಿ, ದೆನ್ ವಿ ಹ್ಯಾವ್ ಸಿರಿಯಾ, ದೆನ್ ವಿ ಹ್ಯಾವ್ ಈಜಿಪ್ಟ್, ದೆನ್ ಲಿಬಿಯಾ, ದೆನ್ ಅಲ್ಜೀರಿಯಾ ಮತ್ತೆ ಮೊರಾಕೋ. ಸೊ ಇಷ್ಟು ರಾಷ್ಟ್ರಗಳು ಈ ಮೆಡಿಟೇರಿಯನ್ ಸೀನ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳಾಗಿರುತ್ತೆ. ಸೊ ಮೆಡಿಟೇರಿಯನ್ ಸಿ ಅಲ್ಲಿ ಎರಡು ರಾಷ್ಟ್ರಗಳು, ಒಂದು ಸ್ಪೇನ್ ಮತ್ತೆ ಮೊರಾಕೋ ನಡುವೆ ಒಂದು ಸ್ಟ್ರೇಟ್ ಇರುತ್ತೆ, ಅಂದ್ರೆ ಜಲಸಂಧಿ ಅಂತ ನಾವೇನ್ ಕರಿತೀವಿ. ಸೊ ಆ ಒಂದು ಸ್ಟ್ರೇಟ್ ಇರುತ್ತೆ. ಸೊ ಆ ಒಂದು ಸ್ಟ್ರೇಟ್ ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಅಂತ ಕರಿತೇವೆ. ಸೊ ಈ ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಗೆ ಸ್ಪೇನ್ ಕಡೆಯಿಂದ ಒಂದು ಕನೆಕ್ಷನ್ ಪಾಯಿಂಟ್ ಇರುತ್ತೆ ಮತ್ತೆ ಮೊರಾಕೋ ಕಡೆ ಒಂದು ಕನೆಕ್ಷನ್ ಪಾಯಿಂಟ್ ಇರುತ್ತೆ. ಸೊ ಸ್ಪೇನ್ ಕಡೆ ಇರ್ತಕ್ಕಂಥ ಕನೆಕ್ಷನ್ ಪಾಯಿಂಟ್ ಅನ್ನ ನಾವು ಗಿಬ್ರಾಲ್ಟರ್ ಅಂತ ಕರಿತೇವೆ. ಸೊ ಇದು
ಸ್ಪೇನ್ಗೆ ಸೇರಿರೋದಿಲ್ಲ, ಆಶ್ಚರ್ಯಕರವಾಗಿ ಇದು ಯುಕೆಗೆ ಸೇರಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಕಡೆ ಮೊರಾಕೋ ಕಡೆ ಇರತಕ್ಕಂಥ ಒಂದು ಕನೆಕ್ಷನ್ ಪಾಯಿಂಟ್ ನ ನಾವು ಸ್ಯೂಟಾ ಅಂತ ಕರಿತೇವೆ. ಸೊ ಇದು ಮೊರಾಕೋಗೆ ಸೇರಿರೋದಿಲ್ಲ, ಸ್ಪೇನ್ಗೆ ಸೇರಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಮೆಡಿಟೇರಿಯನಿಯನ್ ಸಿ ಅಲ್ಲಿ ಚಿಕ್ಕ ಚಿಕ್ಕ ಸಿ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದನ್ನ ನೇಮ್ ಮಾಡೋದಾದ್ರೆ ಅಲ್ಬೋರಾನ್ ಸಿ ಅಂತ ಕರಿತೀವಿ, ಅದಾದ್ಮೇಲೆ ಬೇಲಿಯಾರಿಕ್ ಸಿ ಅಂತ ಕರಿತೀವಿ, ದೆನ್ ವಿ ಹ್ಯಾವ್ ಲಿಗ್ಯುಯಾರಿನ್ ಸಿ ಅಂತ ಇರುತ್ತೆ, ದೆನ್ ಥೈರ್ಬಿನಿಯಾನ್ ಸಿ ಅಂತ ಇರುತ್ತೆ, ದೆನ್ ವಿ ಹ್ಯಾವ್ ಅಯೋನಿಯನ್ ಸಿ ಅಂತ ಇರುತ್ತೆ, ದೆನ್ ಆಡ್ರಿಯಾಟಿಕ್ ಸಿ ಅಂತ ಇರುತ್ತೆ, ದೆನ್ ವಿ ಹ್ಯಾವ್ ಸಿ ಆಫ್ ಕ್ರೀಟಾ ಅಂತ ಇರುತ್ತೆ, ಅದಾದ್ಮೇಲೆ ಏಜಿಯಾನ್ ಸಿ ಅಂತ ಇರುತ್ತೆ. ಸೊ ಇವೆಲ್ಲ ಚಿಕ್ಕ ಚಿಕ್ಕ ಸಿಗಳು ಕೂಡ ನಾವು ಮೆಡಿಟೇರಿಯನ್ ಸಿ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮೆಡಿಟೇರಿಯನಿಯನ್ ಸಿ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ಅಥವಾ ದ್ವೀಪ ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ಯಾವ್ದು ಅಂದ್ರೆ, ಸೊ ಇಲ್ಲಿ ಫಸ್ಟ್ ಒನ್ ನಾವು ಬೇಲಿಯಾರಿಕ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ಇದು ಸ್ಪೇನ್ಗೆ ಸೇರಿರ್ತಕ್ಕಂಥ ಐಲ್ಯಾಂಡ್ ಆಗಿರುತ್ತೆ. ಅದಾದ್ಮೇಲೆ ಕೋರ್ಸಿಕಾ ಐಲ್ಯಾಂಡ್ಸ್ ಅಂತ ಕರಿತೀವಿ, ಇದು ಫ್ರಾನ್ಸ್ಗೆ ಸೇರುತ್ತೆ. ಸೊ ಅದಾದ್ಮೇಲೆ ಸರ್ಡಿನಿಯಾ ಐಲ್ಯಾಂಡ್ಸ್ ಅಂತ ಕರಿತೀವಿ, ಇದು ಇಟಲಿಗೆ ಸೇರಿರುತ್ತೆ. ಅದಾದ್ಮೇಲೆ ಸಿಸಿಲಿ ಅಂತಕ್ಕಂಥ ಒಂದು ಐಲ್ಯಾಂಡ್ ಇರುತ್ತೆ, ಅದಾದ್ಮೇಲೆ ಮಾಲ್ಟಾ ಅಂತಕ್ಕಂಥ ಒಂದು ಐಲ್ಯಾಂಡ್ ಇರುತ್ತೆ. ಸೊ ದೆನ್ ವಿ ಹ್ಯಾವ್ ಸಿಪ್ರಸ್ ಕೂಡ ಇಲ್ಲಿರುತ್ತೆ. ಸೊ ಸಿಪ್ರಸ್ ಐಲ್ಯಾಂಡ್ಸ್ ನ ಕೂಡ ನಾವ್ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ರೀತಿ ಸಣ್ಣ ಸಣ್ಣ ಐಲ್ಯಾಂಡ್ಸ್ ನ ಕೂಡ ನಾವು ಮೆಡಿಟರೇನಿಯನ್ ಸಿ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಎಲ್ಲಾ ಕಾನ್ಸೆಪ್ಟ್ಸ್ ನಮ್ಮ ಒಂದು ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳಾಗಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ article. This is about the government of India has set a target to raise ಶೇರ್ ಆಫ್ ನ್ಯಾಚುರಲ್ ಗ್ಯಾಸ್. ಅಂದ್ರೆ ಈ ಒಂದು ನೈಸರ್ಗಿಕ ಅನಿಲ ಅಂತ ನಾವೇನ್ ಕರಿತೀವಿ, ಸೊ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಇಂಧನಗಳ ಟೋಟಲ್ ಶೇರ್ ಏನಿರುತ್ತೆ, ಸೊ ಅದರಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನ ಬಳಕೆ ಮಾಡ್ಲಿಕ್ಕೆ ಈಗ ಗುರಿಗಳನ್ನ ಫ್ರೇಮ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸಸ್ ಆಫ್ ಇಂಡಿಯಾ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಆಯಿಲ್ ಅಥವಾ ನ್ಯಾಚುರಲ್ ಗ್ಯಾಸ್ ಅಂದ್ರೆ ತೈಲ, ನೈಸರ್ಗಿಕ ತೈಲ ಮತ್ತು ನೈಸರ್ಗಿಕ ಅನಿಲ ಅಂತ ನಾವೇನ್ ಕರಿತೀವಿ, ಅದು ಹೇಗೆ ಫಾರ್ಮೇಶನ್ ಆಯ್ತು. ಯೂಶಲಿ ಈ ನ್ಯಾಚುರಲ್ ಗ್ಯಾಸ್ ಅಂತಕ್ಕಂಥದ್ದನ್ನ ನಾವು ಓಷನ್ಸ್ ಅಲ್ಲಿ ಪ್ರಮುಖವಾಗಿ ಇದನ್ನ ನೋಡ್ತಾ ಬರ್ತೀವಿ. ಸೊ 300 to 400 ಮಿಲಿಯನ್ ವರ್ಷಗಳ ಹಿಂದೆ ಆ ಓಷನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಸೊ ಇವೆಲ್ಲ ಡೆತ್ ಆದಾಗ ಅಥವಾ ಸತ್ತೋದಾಗ ಏನಾಗುತ್ತೆ ಅಂದ್ರೆ ಅವು ಬಾಟಮ್ಗೆ ಸಿಂಕ್ ಆಗುತ್ತೆ ಅಥವಾ ಅದು ತಳಕ್ಕೆ ಸಿಂಕ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಸೊ ಅದು ಯಾವಾಗ ಬಾಟಮ್ಗೆ ಸಿಂಕ್ ಆಗುತ್ತೆ ಅಂದ್ರೆ ಸತ್ತಿರ್ತಕ್ಕಂಥ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು, ಅದ್ರ ಮೇಲೆ ಸ್ಯಾಂಡ್ ಮತ್ತೆ ಸಿಲ್ಟ್ ಮುಖಾಂತರ ಅದ್ರ ಮೇಲೆ ಕವರ್ ಆಗುತ್ತೆ. ಸೊ ಯಾವಾಗ ಅದು ಸಾಲ್ಟ್ ಮತ್ತೆ ಈ ಒಂದು ಸ್ಯಾಂಡ್ ಮತ್ತೆ ಸಿಲ್ಟ್ ಇಂದ ಕವರ್ ಆಗುತ್ತೆ, ಸೊ ಅದು ಬಹಳ ವರ್ಷಗಳ ನಂತರ ಅದು ಆಯಿಲ್ ಅಥವಾ ನ್ಯಾಚುರಲ್ ಆಯಿಲ್ ಅಥವಾ ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಒಂದು ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಡೆಪಾಸಿಟ್ ಏನಿರುತ್ತೆ, ಸೊ ಅದನ್ನ ನಾವ್ ಇವಾಗ ಎಕ್ಸ್ಕವೇಟ್ ಮಾಡ್ತೀವಿ ಅಥವಾ ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ನ್ಯಾಚುರಲ್ ಆಯಿಲ್ ನ ನಾವು ಐ ಮೀನ್ ಟು ಸೇ ಈ ಒಂದು ಆಯಿಲ್ ಅನ್ನ ಅಥವಾ ಕಚ್ಚಾ ತೈಲವನ್ನ ನಾವು ಜಾಸ್ತಿ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದೀವಿ. ಸೊ ಇವಾಗ ಸರ್ಕಾರದಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ನ್ಯಾಚುರಲ್ ಗ್ಯಾಸ್ ನ ಕೂಡ ನಾವು ಅಧಿಕವಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಪಾಲಿಸಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಪರ್ಸೆಂಟೇಜ್ ನಾವು ಯೂಸ್ ಮಾಡ್ಬೇಕಂದ್ರೆ 15% ಈ ಒಂದು ನೈಸರ್ಗಿಕ ಅನಿಲವನ್ನ ನಾವು ಯೂಸ್ ಮಾಡಬೇಕು ಬೈ 2030, 2030 ವೇಳೆಗೆ 15% ನೈಸರ್ಗಿಕ ಅನಿಲವನ್ನ ನಾವು ಯೂಸ್ ಮಾಡ್ಬೇಕಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಪ್ರಸ್ತುತವಾಗಿ ನಾವು ಬರೀ 6.3% ಮಾತ್ರ ನೈಸರ್ಗಿಕ ಅನಿಲವನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಏನೇನ್ ಇನಿಷಿಯೇಟಿವ್ಸ್ ನ ಭಾರತ ಸರ್ಕಾರ ಕೈಗೊಳ್ತಾ ಇದೆ ಅಂದ್ರೆ ಎಕ್ಸ್ಪಾನ್ಷನ್ ಆಫ್ ನ್ಯಾಷನಲ್ ಗ್ಯಾಸ್ ಗ್ರಿಡ್ ಟು ಅಬೌಟ್ 33,500 ಕಿಲೋಮೀಟರ್ಸ್. ಅಂದ್ರೆ ಈ ಒಂದು ನೈಸರ್ಗಿಕ ಅನಿಲವನ್ನ ರಾಜ್ಯಗಳಿಂದ ರಾಜ್ಯಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪೈಪ್ ಲೈನ್ ಏನಿರುತ್ತೆ, ಸೊ ಅದನ್ನ ನಾವು ಗ್ರಿಡ್ ಅಂತ ಕರಿತೇವೆ. ಸೊ ಈ ಒಂದು ಗ್ರಿಡ್ ಅನ್ನ ವಿಸ್ತರಣೆ ಮಾಡುವುದರ ಮುಖಾಂತರ ಅದರ ಬಳಕೆಯನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಸೊ ಅದಾದ್ಮೇಲೆ ಎಕ್ಸ್ಪಾನ್ಷನ್ ಆಫ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಅಂದ್ರೆ ನಗರಗಳಲ್ಲಿ ಈ ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಗ್ರಿಡ್ ಏನಿರುತ್ತೆ, ಸೊ ಆ ಒಂದು ಗ್ರಿಡ್ ನ ವಿಸ್ತರಣೆ ಮಾಡ್ತಕ್ಕಂಥದ್ದು. ಅಂಡ್ ಸೆಟ್ಟಿಂಗ್ ಅಪ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಟರ್ಮಿನಲ್ಸ್, ಅಂದ್ರೆ ದ್ರವೀಕೃತ ನೈಸರ್ಗಿಕ ಅನಿಲದ ಟರ್ಮಿನಲ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಇದರ ಪ್ರಮುಖ ಉದ್ದೇಶಗಳಾಗಿರುತ್ತೆ. ಸೊ ಅದಾದ್ಮೇಲೆ ಅಲೋಕೇಶನ್ ಆಫ್ ಡೊಮೆಸ್ಟಿಕ್ ಗ್ಯಾಸ್ ಟು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂಡ್ ಪೈಪ್ಡ್ ನ್ಯಾಚುರಲ್ ಗ್ಯಾಸಸ್, ಅಂದ್ರೆ ಈ ಒಂದು ಸಂಕುಚಿತ ನೈಸರ್ಗಿಕ ಅನಿಲ ಮತ್ತು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ, ಸೊ ಇದಕ್ಕೆ ದೇಶೀಯ ಅನಿಲವನ್ನ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಈ ಒಂದು ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟಿಂಗ್ ಏನಿರುತ್ತೆ, ಸೊ ಕೆಲವೊಂದು ಪ್ರದೇಶಗಳಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಏನಿರುತ್ತೆ, ಆ ಒಂದು ಮಾರ್ಕೆಟ್ಗೆ ನಿಗದಿ ಮಾಡ್ತಕ್ಕಂಥ ಬೆಲೆ ಪ್ರೈಸಿಂಗ್ ಏನಿರುತ್ತೆ, ಸೊ ಅದನ್ನ ಆ ಒಂದು ಗ್ಯಾಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಏಜೆನ್ಸಿಗಳಿಗೆ ಸ್ವತಂತ್ರವಾಗಿ ಅನುಮತಿ ಕೊಡ್ತಕ್ಕಂಥ ಒಂದು ಚೇಂಜ್ ಅನ್ನು ಕೂಡ ಮಾಡ್ತಾ ಇದ್ದಾರೆ.
ಸೊ ಅದ್ರ ಜೊತೆ ಸಸ್ಟೈನಬಲ್ ಆಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಈ ಜೈವಿಕ CNG ಅಥವಾ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನ್ ಕರಿತೇವೆ ಅದನ್ನ ಉತ್ತೇಜನ ಮಾಡ್ಲಿಕ್ಕೆ ಕೈಗೆಟುಕುವ ಸಾರಿಗೆ ಉಪಕ್ರಮಗಳ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿಕೊಡ್ಲಾಗ್ತಾ ಇದೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಟಡಿ ಆನ್ ಸ್ನೋ ಲೆಪರ್ಡ್ಸ್ ಅಂಡ್ ಇಟ್ಸ್ ಪ್ರೇ. ಸೊ ಭಾರತ ದೇಶದಲ್ಲಿ ಈ ಹಿಮಚಿರತೆ ಅಂತ ನಾವೇನ್ ಕರಿತೀವಿ ಮತ್ತು ಅದರ ಬೇಟೆ ಏನಿರುತ್ತೆ ಇದರ ಮೇಲೆ ಅಧ್ಯಯನವನ್ನ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾರು ಈ ಒಂದು ಲೆಪರ್ಡ್ಸ್ ಬಗ್ಗೆ, ಸ್ನೋ ಲೆಪರ್ಡ್ಸ್ ಬಗ್ಗೆ ಅಧ್ಯಯನವನ್ನ ಮಾಡಿರ್ತಾರೆ ಅಂದ್ರೆ ಜುವಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಇದ್ರ ಬಗ್ಗೆ ಅಧ್ಯಯನವನ್ನ ಮಾಡಿರ್ತಾರೆ. ಸೊ ಈ ಒಂದು ಸ್ನೋ ಲೆಪರ್ಡ್ ಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಹಿಮ ಚಿರತೆ ದಿನ ಅಥವಾ ಇಂಟರ್ನ್ಯಾಷನಲ್ ಸ್ನೋ ಲೆಪರ್ಡ್ ದಿನವನ್ನ ನಾವು ಪ್ರತಿ ವರ್ಷ ಅಕ್ಟೋಬರ್ 23ನೇ ತಾರೀಕು ಅಬ್ಸರ್ವ್ ಮಾಡ್ತೇವೆ. ಸೊ ರೀಸೆಂಟ್ ಸ್ಟಡಿ ಯಾರು ಮಾಡಿದ್ದಾರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ಜುವಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಇದರ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿರ್ತಾರೆ. ಸೊ ಯಾವ ಪ್ರಾಣಿ ಅಂದ್ರೆ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆ ಅಂತ ಕರಿತೇವೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂತ ಕೇಳಿದ್ರೆ ಪ್ಯಾಂಥರಾನ್ಸಿಯಾ ಅಂತ ಕರಿತೀವಿ. ಇದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದು ಸೇವನೆ ಮಾಡ್ತಕ್ಕಂತ ಆಹಾರ ಅದನ್ನ ನಾವು ಬೇಟೆ ಅಂತ ನಾವೇನ್ ಕರಿತೀವಿ. ಸೊ ಇದ್ರ ಬಗ್ಗೆ ಕೂಡ ಅಧ್ಯಯನವನ್ನ ಮಾಡಲಾಗಿರುತ್ತೆ. ಸೊ ಸ್ಟಡಿ ಅಂಡರ್ ದಿ ನ್ಯಾಷನಲ್ ಮಿಷನ್ ಆನ್ ಹಿಮಾಲಯನ್ ಸ್ಟಡೀಸ್ ಅಂದ್ರೆ ಈ ಒಂದು ಅಧ್ಯಯನವನ್ನ ಯಾವ್ದರ ಅಡಿಯಲ್ಲಿ ಮಾಡಿರ್ತಾರೆ ಅಂದ್ರೆ ಹಿಮಾಲಯ ಅಧ್ಯಯನಗಳ ರಾಷ್ಟ್ರೀಯ ಮಿಷನ್ ಅಂತ ಇರುತ್ತೆ. ಸೊ ಇದರ ಅಡಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನವನ್ನ ಮಾಡಿರ್ತಾರೆ. ಹಾಗಿದ್ರೆ ಪ್ರೇ ಅಂದ್ರೆ ಏನು ಅಂದ್ರೆ ಇದು ತಿಂತಕ್ಕಂತ ಪ್ರಾಣಿಗಳು ಯಾವುದು ಅಂದ್ರೆ ಪ್ರಮುಖವಾಗಿ 2 ಪ್ರಾಣಿಗಳ ಮೇಲೆ ಇದು ತನ್ನ ಆಹಾರವಕ್ಕಾಗಿ ಅವಲಂಬಿಸಿರುತ್ತೆ. ಸೊ ಒಂದನ್ನ ನಾವು ಸೈಬೀರಿಯನ್ ಐಬೆಕ್ಸ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಬ್ಲೂ ಶಿಪ್ಸ್ ಅಥವಾ ನೀಲಿ ಕುರಿಗಳು ಅಂತ ಕರಿತೇವೆ. ಸೊ ಇವೆರಡರ ಬಗ್ಗೆ ಕೂಡ ಅಧ್ಯಯನವನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು 3 ಪ್ರಾಣಿಗಳ ಮಧ್ಯೆ ಈ ಒಂದು ಸ್ನೋ ಲೆಪರ್ಡ್ ಆಗಿರ್ಬೋದು, ಸೈಬೀರಿಯನ್ ಐಬೆಕ್ಸ್ ಆಗಿರ್ಬೋದು ಮತ್ತೆ ಬ್ಲೂ ಶಿಪ್ ಆಗಿರ್ಬೋದು, ಸೊ ಇವುಗಳ ಬಗ್ಗೆ ಮತ್ತೆ ಇವುಗಳ ಹ್ಯಾಬಿಟ್ಯಾಟ್ ಬಗ್ಗೆ ಒಂದು ನಿಕಟವಾದ ಸಂಬಂಧ ಇರತಕ್ಕಂಥದ್ದು ಈ ಒಂದು ಅಧ್ಯಯನದಿಂದ ಹೊರಬಂದಿರುತ್ತೆ. ಸೊ ಈ ಒಂದು ಅಧ್ಯಯನವನ್ನ ಎಲ್ ಮಾಡಿದ್ದಾರೆ ಅಂದ್ರೆ ಹಿಮಾಚಲ್ ಪ್ರದೇಶಲ್ಲಿ ಮಾಡಿರ್ತಾರೆ. ಹಿಮಾಚಲ್ ಪ್ರದೇಶದ ಎಲ್ ಮಾಡಿರ್ತಾರೆ ಅಂದ್ರೆ ಲಹೌಲ್ ಅಂಡ್ ಸ್ಪಿತಿ ವ್ಯಾಲಿ ಅಂತ ಬರುತ್ತೆ. ನಾನು ಮಾರ್ಕ್ ಮಾಡಿರ್ತಕ್ಕಂಥ ಒಂದು ಪ್ರದೇಶ ಲಹೌಲ್ ಅಂಡ್ ಸ್ಪಿತಿ ವ್ಯಾಲಿ ಅಂತ ಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಇದರ ಅಧ್ಯಯನವನ್ನ ಮಾಡಿರ್ತಾರೆ. ಹಾಗಿದ್ರೆ ಹಿಮಾಚಲ್ ಪ್ರದೇಶ ಸುತ್ತುವರೆದಿರ್ತಕ್ಕಂಥ ರಾಜ್ಯಗಳು ಮತ್ತೆ ರಾಷ್ಟ್ರಗಳು ಯಾವುದು ಅಂತ ನೋಡೋದಾದ್ರೆ ಸೊ ಜಮ್ಮು ಕಾಶ್ಮೀರ್ನ ನೋಡ್ಬೋದು, ಲಡಾಖ್ ನ ನೋಡ್ಬೋದು ಮತ್ತೆ ಚೈನಾ ಇದರೊಂದಿಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಇದೊಂದು ಕಂಟ್ರಿ ಆಗಿರುತ್ತೆ. ಸೊ ಅದಾದ್ಮೇಲೆ ನಾವು ಉತ್ತರಾಖಂಡನ್ನ ನೋಡ್ಬೋದು. ಅದಾದ್ಮೇಲೆ ವಿ ಹಾವ್ ಹರಿಯಾಣ ಮತ್ತೆ ಪಂಜಾಬ್. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿರುತ್ತೆ. ಸೊ ಸ್ನೋ ಲೆಪರ್ಡ್ಸ್ ಗಳ ಸಂಖ್ಯೆಯ ಬಗ್ಗೆ ನಾವು ಮಾಹಿತಿಯನ್ನ ಪಡೆಯೋದಾದ್ರೆ ಪ್ರಪಂಚದಾದ್ಯಂತ ಅಂದ್ರೆ ವರ್ಲ್ಡ್ ವೈಡ್ ಟುಡೇ ವಿ ಕ್ಯಾನ್ ಸಿ 4,000 ಸ್ನೋ ಲೆಪರ್ಡ್ ಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಭಾರತದಲ್ಲಿ 500 ಸ್ನೋ ಲೆಪರ್ಡ್ಸ್ ಮಾತ್ರ ಈಗ ಬಾಕಿ ಉಳಿದಿರುತ್ತೆ. ಸೊ ಇವುಗಳು ಅವನತಿ ಹೊಂದಲಿಕ್ಕೆ ಪ್ರಮುಖವಾದ ಕಾರಣಗಳೇನು ಅಂದ್ರೆ ಪೋಚಿಂಗ್ ಅಂದ್ರೆ ಅದನ್ನ ಬೇಟೆ ಆಡ್ತಕ್ಕಂಥದ್ದು, ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ ಮತ್ತೆ ಅದರ ಹ್ಯಾಬಿಟ್ಯಾಟ್ ಲಾಸ್ ಅಥವಾ ಆವಾಸ ಸ್ಥಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಸೊ ಇದರ ಸಂತತಿ ಕಡಿಮೆ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನಾವು ಬ್ಲೂ ಶೀಪ್ ಅಂತ ನಾವೇನ್ ಕರೆದ್ವಿ ಅಂದ್ರೆ ಇದು ಸೇವನೆ ಮಾಡ್ತಕ್ಕಂಥ ಆಹಾರದ ಬಗ್ಗೆ ಕೂಡ ಈಗ ಸ್ಟಡಿಯನ್ನ ಮಾಡಿರ್ತಾರೆ. ಸೊ ಹಾಗಿದ್ರೆ ಇನ್ನೊಂದು ಪ್ರಾಣಿ ಅದು ಡಿಪೆಂಡ್ ಆಗಿರ್ತಕ್ಕಂಥ ಇನ್ನೊಂದು ಪ್ರಾಣಿಯನ್ನ ನಾವು ಏಷಿಯಾಟಿಕ್ ಐಬೆಕ್ಸ್ ಅಥವಾ ಸೈಬೀರಿಯನ್ ಐಬೆಕ್ಸ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ಈ ಒಂದು ಏಷಿಯಾಟಿಕ್ ಐಬೆಕ್ಸ್ ಅಥವಾ ಸೈಬೀರಿಯನ್ ಐಬೆಕ್ಸ್ ಎರಡೂ ಕೂಡ ಒಂದೇ. ಸೊ ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಏಷಿಯಾಟಿಕ್ ಐಬೆಕ್ಸ್ ಪ್ರಮುಖವಾಗಿ ಭಾರತ ದೇಶದಲ್ಲಿ ಹಿಮಾಚಲ್ ಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಲಡಾಖ್ ಅಲ್ಲಿ ಕಂಡು ಬರುತ್ತೆ. ಸೊ ಅದೇ ರೀತಿಯಾಗಿ ಇದು ಬೇರೆ ಬೇರೆ ದೇಶಗಳಲ್ಲಿ ಅಂದ್ರೆ ಕಜಕಿಸ್ತಾನ್, ತಜಿಕಿಸ್ತಾನ್, ಮಂಗೋಲಿಯಾ, ಪಾಕಿಸ್ತಾನ್ ಮತ್ತೆ ಸದರನ್ ಸೈಬೀರಿಯಾ ಮತ್ತು ಚೈನಾದಲ್ಲೂ ಕೂಡ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಪಾಪ್ಯುಲೇಷನ್ ಭಾರತ ದೇಶದಲ್ಲಿ 10,000 ನಂಬರ್ಸ್ ಇರುತ್ತೆ. ಸೊ ಇದರ ಲೈಫ್ ಸ್ಪ್ಯಾನ್ ಬಂದು 17 ವರ್ಷಗಳು ಮಾತ್ರ ಇದರ ಒಂದು ಲೈಫ್ ಸ್ಪ್ಯಾನ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ನಾವು ಈ ಒಂದು ಏಷಿಯಾಟಿಕ್ ಐಬೆಕ್ಸ್ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಇದರ ಪ್ರೊಟೆಕ್ಟೆಡ್ ಸ್ಟೇಟಸ್ ನೋಡಿದ್ರೆ ಲೀಸ್ಟ್ ಕನ್ಸರ್ನ್ ಆನ್ IUCN ರೆಡ್ ಲಿಸ್ಟ್ ಅಂದ್ರೆ IUCN ನ ಕೆಂಪು ಪಟ್ಟಿಯ ಪ್ರಕಾರ ಸೊ ಇದು ಲೀಸ್ಟ್ ಕನ್ಸರ್ನ್. ಸೊ ಯಾವಾಗ ನಾವು ಲೀಸ್ಟ್ ಕನ್ಸರ್ನ್ ಅಂತ ಕರಿತೀವಿ ಅಂದ್ರೆ ಅವುಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದ್ರೆ ಅದನ್ನ ನಾವು ಲೀಸ್ಟ್ ಕನ್ಸರ್ನ್ ಸ್ಪೀಶೀಸ್ ಅಂತ ಕರಿತೇವೆ. ಸೊ ಸ್ನೋ ಲೆಪರ್ಡ್ಸ್ ಯೂಸ್ ರಗ್ಡ್ ಮೌಂಟೈನ್ಸ್ ಅಥವಾ ಈ ಒಂದು ಕಡಿದಾದ ಪರ್ವತಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರ ಒಂದು ಆಲ್ಟಿಟ್ಯೂಡ್ 3,200 to 5,200 ಮೀಟರ್ಸ್ ಇರ್ತಕ್ಕಂಥ ಎತ್ತರವಾದ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಸ್ಪಿತಿ ವ್ಯಾಲಿ ಪೊಸೆಸ್ಡ್ ಅ ಗುಡ್ ಹ್ಯಾಬಿಟೇಟ್ ಅಂದ್ರೆ ಸ್ಪಿತಿ ಕಣಿವೆ ಅಂತ ನಾನು ಮ್ಯಾಪ್ ಅಲ್ಲಿ ಏನ್ ತೋರಿಸ್ತೆ. ಸೊ ಅದರಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಂರಕ್ಷಿತ ಪ್ರದೇಶವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಟೆಯ ಜೀವಿಗಳನ್ನು ಕೂಡ ನಾವು ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ
ಈ ಒಂದು ಸ್ನೋ ಲೆಪರ್ಡ್ ಅನ್ನ ನಾವು ವಲ್ನರಬಲ್ ಅಂತ ಕರಿತೇವೆ. ಸೊ ವಲ್ನರಬಲ್ ಅಂದ್ರೆ ಅದು ದುರ್ಬಲ ಪ್ರಾಣಿ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಸೊ ಅದರ ಸಂಖ್ಯೆ ಬಹಳಷ್ಟು ಕ್ಷೀಣಿಸಿರೋದ್ರಿಂದ IUCN ರೆಡ್ ಲಿಸ್ಟ್ ನ ಪ್ರಕಾರ ಅದನ್ನ ನಾವು ವಲ್ನರಬಲ್ ಅಂತ ಕರಿತೇವೆ. ಸೊ ಅದೇ ರೀತಿ ನಮ್ಮ ಇಂಡಿಯನ್ ವೈಲ್ಡ್ ಲೈಫ್ ಅಂದ್ರೆ ಭಾರತೀಯ ವನ್ಯಜೀವಿ ರಕ್ಷಣೆ ಕಾಯ್ದೆ 1972 ಪ್ರಕಾರ ಸೊ ಇದನ್ನ ಏನೋ ದಿ ಅನುಸೂಚಿ 1 ಅಥವಾ ಇದನ್ನ ಸ್ಕೆಡ್ಯೂಲ್ 1 ಅಂತ ನಾವೇನ್ ಕರಿತೇವೆ. ಸೊ ಸ್ಕೆಡ್ಯೂಲ್ 1 ಗೆ ಸೇರಿಸಿರ್ತಾರೆ. ಸೊ ಯಾವಾಗ ಅದನ್ನ ಯಾವುದೇ ಒಂದು ಪ್ರಾಣಿಯನ್ನ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ಕ್ಕೆ ಸೇರಿಸಿರ್ತಾರೆ, ಆ ಒಂದು ಪ್ರಾಣಿಯನ್ನ ಬೇಟೆ ಆಡೋದಾಗ್ಲಿ ಅಥವಾ ಆ ಒಂದು ಪ್ರಾಣಿಯ ಬಗ್ಗೆ ವ್ಯಾಪಾರ ಮಾಡೋದಾಗ್ಲಿ ಸೊ ಈ ರೀತಿ ಮಾಡಿದಾಗ ಸಿವಿಯರ್ ಪನಿಷ್ಮೆಂಟ್ ಗೆ ಒಳಗಾಗ್ತಕ್ಕಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಪ್ರೊಟೆಕ್ಟಿಂಗ್ ಸ್ನೋ ಲೆಪರ್ಡ್ ಮೇ ರಿಸಲ್ಟ್ ಇನ್ ಕ್ಯಾಸ್ಕೇಡ್ ಆಫ್ ಬೆನಿಫಿಟ್ಸ್ ಟು ದಿ ಇಕೋಸಿಸ್ಟಮ್. ಅಂದ್ರೆ ನಮ್ಮ ಒಂದು ಪರಿಸರ ವ್ಯವಸ್ಥೆ ಏನಿರುತ್ತೆ, ಆ ಒಂದು ಪರಿಸರ ವ್ಯವಸ್ಥೆಯ ಇಕೋಸಿಸ್ಟಮ್ ಏನಿರುತ್ತೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಸ್ನೋ ಲೆಪರ್ಡ್ ಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇದು ಈ ಒಂದು ಜೈವಿಕ ಪಿರಮಿಡ್ ಅಂತ ನಾವೇನ್ ಕರಿತೀವಿ ಅದರಲ್ಲಿ ಅಪೆಕ್ಸ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ತುದಿಯಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದರಿಂದ ಸೊ ಇದ್ರ ಕೆಳಗಡೆ ಬರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆಯನ್ನ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸೊ ಈ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕಾರ್ಗಿಲ್ ವಿಜಯ್ ದಿವಸ್. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗಿರ್ತಕ್ಕಂಥ ಕಾರ್ಗಿಲ್ ಯುದ್ಧ ಏನಿರುತ್ತೆ ಸೊ ಆ ಯುದ್ಧವನ್ನ ಜಯಿಸಿದಂತಹ ಒಂದು ದಿನವನ್ನ ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 26ನೇ ಜುಲೈ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಎವ್ರಿ ಇಯರ್ ಆನ್ ಜುಲೈ 26 ಸಿನ್ಸ್ 1999 1999ರಿಂದ ಪ್ರತಿ ವರ್ಷ ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸವನ್ನ ನಾವು ಆಚರಣೆ ಮಾಡ್ತೀವಿ. ಕಾರಣ ಏನು ಅಂದ್ರೆ ಆ ಒಂದು ಯುದ್ಧಕ್ಕಾಗಿ ತಮ್ಮ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥ ಯೋಧರೇನಿರ್ತಾರೆ ಸೊ ಅವರ ಬಗ್ಗೆ ಸ್ಮರಿಸ್ತಕ್ಕಂಥ ಒಂದು ವಿಶೇಷವಾದ ದಿನವಾಗಿರುತ್ತೆ. ಸೊ ಈ ಒಂದು ಯುದ್ಧ ಏನಿರುತ್ತೆ ಕಾರ್ಗಿಲ್ ವಾರ್ ಏನಿರುತ್ತೆ ಸೊ ದಟ್ ವಾಸ್ ಫಾಟ್ ಬಿಟ್ವೀನ್ ಮೇ ಅಂಡ್ ಜುಲೈ ಆಫ್ 1999. ಸೊ ಮೇ ಮತ್ತೆ ಜುಲೈ ಈ 2 ತಿಂಗಳು 1999ರಲ್ಲಿ ನಡೆದಿರ್ತಕ್ಕಂಥ ಒಂದು ಯುದ್ಧ ಆಗಿರುತ್ತೆ. ಸೊ ಎಲ್ಲಾಗಿರುತ್ತೆ ಅಂದ್ರೆ ಕಾರ್ಗಿಲ್ ಡಿಸ್ಟ್ರಿಕ್ಟ್ ಆಫ್ ಜಮ್ಮು ಕಾಶ್ಮೀರ್ ಅಲ್ಲಿ ಈ ಒಂದು ಯುದ್ಧ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಕಾರ್ಗಿಲ್ ಯುದ್ಧ ಅಂತ ಕರಿತೇವೆ. ಸೊ ದಿಸ್ ಹ್ಯಾಸ್ ಹ್ಯಾಪನ್ಡ್ ಅಕ್ರಾಸ್ ದಿ ಲೈನ್ ಆಫ್ ಕಂಟ್ರೋಲ್ ಇನ್ ವಿಚ್ ಇಂಡಿಯಾ ಗಾಟ್ ವಿಕ್ಟರಿ. ಅಂದ್ರೆ ಈ ಒಂದು ಯುದ್ಧದಲ್ಲಿ ಭಾರತ ಜಯಶೀಲವಾಗಿರುತ್ತೆ. ಅದರಿಂದ ಇದನ್ನ ನಾವು ಕಾರ್ಗಿಲ್ ದಿವಸ್ ಅಥವಾ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಕರಿತೇವೆ. ಸೊ ಈ ಒಂದು ಯುದ್ಧ ಏನಿರುತ್ತೆ ಇದು 60 ಡೇಸ್ ನಡೆದಿರ್ತಕ್ಕಂಥ ಒಂದು ವಾರ ಆಗಿರುತ್ತೆ. ಸೊ ಈ ಒಂದು ವಾರಲ್ಲಿ ಆಪರೇಷನ್ ವಿಜಯ್ ಅಂತಕ್ಕಂಥ ಒಂದು ಆಪರೇಷನ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಆಪರೇಷನ್ ವಿಜಯ್ ಅಂತಕ್ಕಂಥದ್ದನ್ನ ಭಾರತದ ಆರ್ಮಿ ಅಥವಾ ಭಾರತೀಯ ಸೇನೆ ಇದೇ ಮೊಟ್ಟ ಮೊದಲು ಮಾತ್ರ ಯೂಸ್ ಮಾಡಲ್ಲ, ಇದಕ್ಕಿಂತ ಮುಂಚೆ ಕೂಡ ಯೂಸ್ ಮಾಡಿರ್ತಾರೆ. ಸೊ ಎಲ್ಲಿ ಯೂಸ್ ಮಾಡಿರ್ತಾರೆ ಅಂದ್ರೆ 1961 ನಲ್ಲೂ ಕೂಡ ಆಪರೇಷನ್ ವಿಜಯ್ ಅಂತಕ್ಕಂಥದ್ದನ್ನ ಯೂಸ್ ಮಾಡಿರ್ತಾರೆ. ಸೊ ಯಾವ ಪರ್ಪಸ್ಗೆ ಅಂದ್ರೆ ಕ್ಯಾಪ್ಚರಿಂಗ್ ಗೋವಾ ಮತ್ತೆ ಅಂಜೆದೀವಾ ಐಲ್ಯಾಂಡ್ಸ್ ಅಂಡ್ ದಮನ್ ಅಂಡ್ ದೀವ್ನ ನಾವು ಓನ್ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನ ವಶಪಡಿಸ್ಕೊಳ್ಳಿಕ್ಕೂ ಕೂಡ ಆಪರೇಷನ್ ವಿಜಯ್ ಅಂತಕ್ಕಂಥ ಒಂದು ಆಪರೇಷನ್ ಅನ್ನ 1961 ನಲ್ಲೂ ಯೂಸ್ ಮಾಡಿರ್ತಾರೆ. ಮತ್ತೆ ಕಾರ್ಗಿಲ್ ವಿರುದ್ಧ 1999 ಅಲ್ಲೂ ಕೂಡ ಯೂಸ್ ಮಾಡಿರ್ತಾರೆ. ಸೊ ಕಾರ್ಗಿಲ್ ವಿಜಯ್ ದಿವಸ್ ಇಸ್ ಮಾರ್ಕ್ಡ್ ಆನ್ ದಿ ಕಲ್ಮಿನೇಷನ್ ಆಫ್ ಕಾರ್ಗಿಲ್ ವಾರ್. ಅಂದ್ರೆ ಆ ಒಂದು ಕಾರ್ಗಿಲ್ ವಾರ್ ಯುದ್ಧ ಏನಿರುತ್ತೆ ಆ ಒಂದು ಯುದ್ಧದ ಅಂತ್ಯದ ದಿನವನ್ನ ನಾವು ಕಾರ್ಗಿಲ್ ವಿಜಯ ದಿವಸವಾಗಿ ಗುರುತಿಸಲಾಗಿರುತ್ತೆ. ಸೊ ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಆಪರೇಷನ್ ವಿಜಯ್ ಜೊತೆಗೆ ಆಪರೇಷನ್ ವೈಟ್ ಸಿ ಅಂತ ಕೂಡ ಇನ್ನೊಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಆಪರೇಷನ್ ವೈಟ್ ಸಿ ಅಂತಕ್ಕಂಥದ್ದು ಇಟ್ ಇಸ್ ದಿ ಕಂಬೈನ್ಡ್ ಆಪರೇಷನ್ ಬಿಟ್ವೀನ್ ಇಂಡಿಯನ್ ಏರ್ ಫೋರ್ಸ್ ಮತ್ತೆ ಇಂಡಿಯನ್ ಆರ್ಮಿ. ಅಂದ್ರೆ ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಸೇನೆ ಇವರಿಬ್ಬರು ಒಟ್ಟಿಗೆ ನಡೆಸಿರ್ತಕ್ಕಂಥ ಒಂದು ಆಪರೇಷನ್ ಅನ್ನ ನಾವು ಆಪರೇಷನ್ ವೈಟ್ ಸಿ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಬ್ರೈನ್ ಹೆಲ್ತ್ ಕ್ಲಿನಿಕ್. ಅಂದ್ರೆ ಭಾರತದ ಮೊಟ್ಟ ಮೊದಲ ಮೆದುಳು ಆರೋಗ್ಯ ಚಿಕಿತ್ಸಾಲಯ. ಈ ಒಂದು ಚಿಕಿತ್ಸಾಲಯವನ್ನ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇಂಡಿಯಾಸ್ ಫಸ್ಟ್ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂಡರ್ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಟ್ ಜಯನಗರ್ ಜನರಲ್ ಹಾಸ್ಪಿಟಲ್. ಸೊ ಜಯನಗರದಲ್ಲಿರ್ತಕ್ಕಂಥ ಒಂದು ಜನರಲ್ ಅಥವಾ ಸಾರ್ವಜನಿಕ ಆಸ್ಪತ್ರೆ ಏನಿರುತ್ತೆ ಸೊ ಈ ಒಂದು ಆಸ್ಪತ್ರೆಯಲ್ಲಿ ಕರ್ನಾಟಕದ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅದನ್ನ KBI ಅಂತ ಕರಿತೀವಿ. ಅಂದ್ರೆ ಕರ್ನಾಟಕ, KA ಫಾರ್ ಕರ್ನಾಟಕ, BHI ಅಂದ್ರೆ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಇದನ್ನ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಈ ಒಂದು ಲಾಂಚ್ ನ ಯಾವತ್ ಮಾಡಿರುತ್ತೆ ಅಂದ್ರೆ ವರ್ಲ್ಡ್ ಬ್ರೈನ್ ಡೇ ಅಂದ್ರೆ 22ನೇ ತಾರೀಕು ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಇದನ್ನ ನಾವು ವಿಶ್ವ ಮೆದುಳು ದಿನ ಅಂತ ಕರಿತೇವೆ. ಸೊ ಅದೇ ದಿನದಂದು ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದೇ ರೀತಿಯ ಕ್ಲಿನಿಕ್ಸ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಓಪನ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕ್ಲಿನಿಕ್ಸ್ ನ ಯಾರ ಒಂದು ಅಸೋಸಿಯೇಷನ್ ಅಲ್ಲಿ ರನ್
ಮಾಡ್ಲಾಗುತ್ತೆ ಅಂದ್ರೆ ನಿಮ್ಹಾನ್ಸ್ ಮತ್ತೆ ನೀತಿ ಆಯೋಗ್ ನ ವತಿಯಿಂದ ಈ ಒಂದು ಕ್ಲಿನಿಕ್ ಗಳನ್ನ ರನ್ ಮಾಡ್ಲಾಗುತ್ತೆ. ಸೊ ಈ ಒಂದು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಏನಿರುತ್ತೆ, ಸೊ ಇದಕ್ಕೆ ಬ್ರಾಂಡ್ ಅಂಬಾಸಿಡರ್ ಯಾರಾಗಿರ್ತಾರೆ ಅಂದ್ರೆ ಕ್ರಿಕೆಟ್ ಪ್ಲೇಯರ್ ಆಗಿರ್ತಕ್ಕಂಥ ರಾಬಿನ್ ಉತ್ತಪ್ಪ ಇದಕ್ಕೆ ರಾಯಭಾರಿಯಾಗಿ ಇದಕ್ಕೆ ನೇಮಕ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗ್ರಾಮ್ 1 ಸ್ಕೀಮ್ ಅಂತ ಕರಿತೀವಿ. ಅಂದ್ರೆ ಕೆಲವೊಂದು ಸ್ಕೀಮ್ಸ್ ಏನೇನಿರುತ್ತೆ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಗ್ರಾಮ್ 1 ಅಂತಕ್ಕಂಥ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ನಾವು ಗ್ರಾಮ್ 1 ಅಂತ ಕರಿತೇವೆ. ಸೊ ಇದು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಏನಿರುತ್ತೆ ಅಥವಾ ಕೇಂದ್ರ ಏನಿರುತ್ತೆ, ಸೊ ಇದನ್ನ ಇವಾಗ ಲಾಂಚ್ ಮಾಡ್ತಾ ಇಲ್ಲ, ಆಲ್ರೆಡಿ ಇದ್ರ ಬಗ್ಗೆ ಲಾಂಚ್ ಆಗಿರುತ್ತೆ. ಬಟ್ ಇವಾಗ ಕೆಲವೊಂದು ಅಪ್ಡೇಷನ್ಸ್ ಇರುತ್ತೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಬ್ರಾಟ್ 46 ನ್ಯೂ ಸರ್ವಿಸಸ್ ಅಂಡರ್ ಗ್ರಾಮ್ 1 ಸ್ಕೀಮ್. ಅಂದ್ರೆ ಮುಂಚೆ ಇದರ ಅಡಿಯಲ್ಲಿ ಎಷ್ಟು ಸೇವೆಗಳಿದ್ವೋ ಅದ್ರ ಜೊತೆಗೆ ಇನ್ನೂ 46 ಹೊಸ ಸೇವೆಗಳನ್ನ ಸೇರಿಸಿರುವ ಕಾರಣದಿಂದ ಗ್ರಾಮ್ 1 ಬಗ್ಗೆ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಗ್ರಾಮ್ 1 ಅಂತಕ್ಕಂಥ ಯೋಜನೆ ಇಟ್ ಪ್ರೊವೈಡ್ಸ್ ಆಲ್ ಸರ್ವಿಸಸ್ ಅಂಡರ್ ಕಾಮನ್ ರೂಫ್ ಟು ರೂರಲ್ ಏರಿಯಾ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಸೇವೆಗಳನ್ನ ಒದಗಿಸ್ತಕ್ಕಂಥ ಉದ್ದೇಶದಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಕೇಂದ್ರವನ್ನ ನಾವು ಗ್ರಾಮ್ 1 ಅಂತ ಕರಿತೇವೆ. ಸೊ ಇದು ಲಾಂಚ್ ಆಗಿರೋದು ಜನವರಿ 26, 2022 ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಇದನ್ನ ಜನವರಿ ತಿಂಗಳಲ್ಲೇ ಲಾಂಚ್ ಮಾಡಿರ್ತಾರೆ. ಈಗ ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿರ್ತಕ್ಕಂಥ ಸರ್ವಿಸಸ್ ನ ಅದರ ಸಂಖ್ಯೆಯನ್ನ ಈಗ ಇನ್ಕ್ರೀಸ್ ಮಾಡಿರ್ತಾರೆ. ಸೊ ಈ ಸ್ಕೀಮ್ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ 3026 ವಿಲೇಜಸ್ ಅಕ್ರಾಸ್ 12 ಡಿಸ್ಟ್ರಿಕ್ಟ್ಸ್. ಅಂದ್ರೆ 12 ಜಿಲ್ಲೆಗಳಲ್ಲಿ 3026 ಗ್ರಾಮಗಳಲ್ಲಿ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ 7480 ಗ್ರಾಮ್ 1 ಸೆಂಟರ್ಸ್ ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಇನ್ 31 ಡಿಸ್ಟ್ರಿಕ್ಟ್ಸ್. ಅಂದ್ರೆ 31 ಜಿಲ್ಲೆಗಳಲ್ಲಿ 7480 ಗ್ರಾಮ್ 1 ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಗ್ರಾಮ್ 1 ಯೋಜನೆಯ ಅಡಿಯಲ್ಲಿ ಮೈಕ್ರೋ ಬ್ಯಾಂಕ್ ಸರ್ವಿಸಸ್ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಮೈಕ್ರೋ ಬ್ಯಾಂಕ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಕ್ಯಾಶ್ ನ ವಿಡ್ರಾಲ್ ಮಾಡ್ಲಿಕ್ಕೆ ಮತ್ತು ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡ್ಲಿಕ್ಕೂ ಕೂಡ ಗ್ರಾಮ್ 1 ಕೇಂದ್ರಗಳಲ್ಲಿ ಅವಕಾಶಗಳನ್ನ ಮಾಡ್ಕೊಡ್ಲಾಗುತ್ತೆ. ಹಾಗಿದ್ರೆ ಸೊ ಪ್ರಮುಖವಾಗಿ ಯಾವ ಯಾವ ಸ್ಕೀಮ್ಸ್ ನ ಸೇರಿರ್ತಾರೆ ಅಥವಾ ಯಾವ ಯಾವ ಇಲಾಖೆಯ ಸರ್ವಿಸಸ್ ನ ನಾವು ಪಡಿಬಹುದಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೊ ಅದಾದ್ಮೇಲೆ RDPR ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಆಗಿರ್ಬೋದು, ಕೃಷಿ ಇಲಾಖೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್, ಆಧಾರ್, ಪ್ಯಾನ್ ಕಾರ್ಡ್, ಇನ್ಶೂರೆನ್ಸ್, ರೇಷನ್ ಕಾರ್ಡ್, ಇವೆಲ್ಲ ವ್ಯವಸ್ಥೆಗಳನ್ನ ಅಥವಾ ಇವೆಲ್ಲ ಸೇವೆಗಳನ್ನ ನಾವು ಒಂದೇ ಸೂರಿನಡಿಯಲ್ಲಿ ಪಡಿಬಹುದಾಗಿರುತ್ತೆ. ಅದನ್ನ ನಾವು ಗ್ರಾಮ್ 1 ಅಂತ ಕರಿತೇವೆ. ಸೊ ಇದೇ ರೀತಿಯಲ್ಲಿ ಗ್ರಾಮ್ 1 ಅಂತಕ್ಕಂಥ ಒಂದು ಕೇಂದ್ರಗಳನ್ನ ನಾವು ನಗರಗಳಲ್ಲಿ ಕೂಡ ನೋಡಬಹುದಾಗಿರುತ್ತೆ. ಸೊ ಅದನ್ನ ನಾವು ಕರ್ನಾಟಕ 1 ಅಥವಾ ಬೆಂಗಳೂರು 1 ಸೆಂಟರ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಪ್ರಮುಖವಾಗಿ ಎಲೆಕ್ಟ್ರಿಸಿಟಿ ಬಿಲ್ ಗಳನ್ನ ಪಾವತಿ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನ ಮಾಡ್ಕೊಟ್ಟಿರ್ತಾರೆ. ಸೊ ಇದೇ ಪ್ರೋಗ್ರಾಮ್ ಏನಿರುತ್ತೆ ಅಥವಾ ಬೆಂಗಳೂರು 1 ಸೆಂಟರ್ಸ್ ಅಂತ ನಾವೇನ್ ಕರಿತೇವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 1, 2021ರಲ್ಲಿ ಇನ್ನೂ ಒಂದು ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಆ ಒಂದು ಹೊಸ ಸ್ಕೀಮ್ ಅನ್ನ ನಾವು ಜನಸೇವಕ ಸ್ಕೀಮ್ ಅಥವಾ ಜನಸೇವಕ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಜನಸೇವಕ ಯೋಜನೆಯನ್ನ ಬೆಂಗಳೂರಿನ BBMP ವತಿಯಲ್ಲಿ ಬರ್ತಕ್ಕಂಥ 198 ವಾರ್ಡ್ಗಳಲ್ಲಿ ಇದನ್ನ ಚಾಲನೆ ಮಾಡಿರ್ತಾರೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಬೆಂಗಳೂರು 1 ಸೆಂಟರ್ ಅಂದ್ರೆ ನಾವೇ ಅಲ್ಲಿಗೋಗಿ ಸರ್ವಿಸ್ ಅನ್ನ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಜನಸೇವಕ ಸ್ಕೀಮ್ ಹೆಸರಲ್ಲೇ ಇದೆ ನೋಡಿ, ಜನಸೇವಕ ಅವರೇ ಬಂದು ಈ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಈ ಸ್ಕೀಮ್ ಅನ್ನ ನಾವು ಜನಸೇವಕ ಅಂತ ಕರಿತೇವೆ. ಸೊ ಸಿಟಿಸನ್ಸ್ ಗೆಟಿಂಗ್ ಗವರ್ನಮೆಂಟ್ ಸರ್ವಿಸಸ್ ಅಟ್ ದೇರ್ ಡೋರ್ ಸ್ಟೆಪ್ಸ್. ಅಂದ್ರೆ ಅವರು ತಮ್ಮ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನ ಪಡಿಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಜನಸೇವಕ ಯೋಜನೆ ಅಂತ ಕರಿತೇವೆ. ಸೊ ಟೋಟಲ್ ಆಫ್ 9 ಡಿಪಾರ್ಟ್ಮೆಂಟ್ಸ್ ಆರ್ ಪ್ರೊವೈಡೆಡ್ ಓವರ್ 80 ಸರ್ವಿಸಸ್ ಅಟ್ ಪ್ರೆಸೆಂಟ್. ಸೊ ಈ ಒಂದು ಬೆಂಗಳೂರು 1 ಸೆಂಟರ್ ಅಲ್ಲಿ 9 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ 80 ಸೇವೆಗಳನ್ನ ನಾವು ಒಂದೇ ಜಾಗದಲ್ಲಿ ಪಡಿತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನಿರ್ಮಾಣ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಅಥವಾ ನಿರ್ಮಾಣ್ ವೇಗವರ್ಧಕ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಂಡ್ ಇನೋವೇಷನ್ ಸೆಂಟರ್. ಅಂದ್ರೆ IIT ಕಾನ್ಪುರದಲ್ಲಿ ತಂತ್ರಜ್ಞಾನ ವ್ಯವಹಾರಗಳ ಇನ್ಕ್ಯುಬೇಷನ್ ಸ್ಟಾರ್ಟ್ಅಪ್. ಸೊ ಅದನ್ನ ನಾವು ಇನ್ಕ್ಯುಬೇಷನ್ ಮತ್ತೆ ಇನೋವೇಷನ್ ಸೆಂಟರ್ ಅಂತ ಕರಿತೇವೆ. ಸೊ ಇಟ್ ಈಸ್ ಕಾಲ್ಡ್ ಆಸ್
ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಟ್ ಐಐಟಿ ಕಾನ್ಪುರ್ ಅಂತ ಕರಿತೇವೆ. ಸೊ ಇವ್ರೇನ್ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ನಿರ್ಮಾಣ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಇನ್ ಸಪೋರ್ಟೆಡ್ ಬೈ ಸೈನ್ಸ್ ಅಂಡ್ ಟೆಕ್ನಾಲಜಿ ಗವರ್ಮೆಂಟ್ ಆಫ್ ಇಂಡಿಯಾ, ಅಂದ್ರೆ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವತಿಯಿಂದ ಬೆಂಬಲವನ್ನ ಪಡೆದುಕೊಂಡು ಈ ಒಂದು ಐಐಟಿ ಕಾನ್ಪುರ್ ಇನ್ಕ್ಯುಬೇಟರ್ ಬಿಸ್ನೆಸ್ ಇನ್ಕ್ಯುಬೇಟರ್ ಟೆಕ್ನಾಲಜಿ ಸೆಂಟರ್ ಏನಿದೆ, ಸೊ ಅವರ ವತಿಯಿಂದ ನಿರ್ಮಾಣ್ ವೇಗವರ್ಧಕ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ಯಾವ ಒಂದು ಸೆಕ್ಟರ್ ಮೇಲೆ ಅವರು ಫೋಕಸ್ ಮಾಡ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ಅಪ್, ಅಂದ್ರೆ ಈ ಒಂದು ಉತ್ಪಾದನಾ ಸ್ಟಾರ್ಟ್ಅಪ್ ಗಳು ಇರ್ತವೆ. ಸೊ ಈ ಸ್ಟಾರ್ಟ್ಅಪ್ ಅಂದ್ರೆ ನಮ್ಗೆ ಗೊತ್ತಿರೋದೇನು ಅಂದ್ರೆ ಅಲ್ಲಿ ಒಂದು ನಾವೆಲ್ ಐಡಿಯಾ ಇರ್ಬೇಕು, ಅಂದ್ರೆ ಒಂದು ನಾವೀನ್ಯವಾಗಿರ್ತಕ್ಕಂಥ ಒಂದು ಐಡಿಯಾ ಇರ್ಬೇಕಾಗಿರುತ್ತೆ. ಸೊ ಅದನ್ನ ನಾವು ಸ್ಟಾರ್ಟ್ಅಪ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ somebody has a novel idea. ಸೊ ಅದು ಬರೀ ಐಡಿಯಾ ಆಗೇ ಇರುತ್ತೆ. ಸೊ ಅದನ್ನ ಅವರು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಐಡಿಯಾನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹಣ ಸಹಾಯ ಬೇಕಾಗಿರುತ್ತೆ. ಸೊ ಆ ಒಂದು ಹಣ ಸಹಾಯನ ಒದಗಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನ ನಾವು ನಿರ್ಮಾಣ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಪ್ರೋಟೋಟೈಪ್ ಟು ಮಾರ್ಕೆಟ್ ಜರ್ನಿ ಅಂತ ಕರಿತೀವಿ. ಅಂದ್ರೆ ಪ್ರೋಟೋಟೈಪ್ ಅಂದ್ರೆ ಸೊ ಅದರ ಒಂದು ಮಾಡ್ಯೂಲ್ ಮಾತ್ರ ಆಗಿರುತ್ತೆ. ಅಂದ್ರೆ ಈ ಒಂದು ಸ್ಟಾರ್ಟ್ಅಪ್ ಏನಿರುತ್ತೆ ಅದರ ಪ್ರಾಜೆಕ್ಟ್ ರಿಪೋರ್ಟ್ ನ ನಾವು ಪ್ರೋಟೋಟೈಪ್ ಅಂತ ಕರಿತೇವೆ. ಸೊ ಅದನ್ನ ಮಾರ್ಕೆಟ್ಗೆ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾರ್ಕೆಟ್ ಜರ್ನಿ ಅಂತ ಕರಿತೇವೆ. ಸೊ ಈ ಒಂದು ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವು ನಿರ್ಮಾಣ್ ವೇಗವರ್ಧಕ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮ್ಯಾನುಫ್ಯಾಕ್ಚರ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 15 ಸ್ಟಾರ್ಟ್ಅಪ್ ಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ದೇ ವಿಲ್ ಬಿ ಗಿವನ್ ಆಪರ್ಚುನಿಟಿ ಟು ಆಕ್ಸಿಲರೇಟ್ ಲ್ಯಾಬ್ ಟು ಮಾರ್ಕೆಟ್, ಅಂದ್ರೆ ಆ ಒಂದು ಲ್ಯಾಬ್ ಅಂದ್ರೆ ಅವರ ಒಂದು ಐಡಿಯಾದಿಂದ ಅದನ್ನ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದರಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟಾರ್ಟ್ಅಪ್ ಯಾವ್ದಿರುತ್ತೆ ಅದಕ್ಕೆ 10 ಲಕ್ಷದವರೆಗೆ ಒಂದು ಕ್ಯಾಶ್ ಪ್ರೈಸ್ ಅಥವಾ ನಗದು ಪ್ರಶಸ್ತಿಯನ್ನ ಇಲ್ಲಿ ಕೊಡ್ಲಾಗುತ್ತೆ. ಇದು ಒಂದು 6 ತಿಂಗಳು ಕಾಲ ನಡೀತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಆ ಒಂದು 6 ತಿಂಗಳ ಪ್ರೋಗ್ರಾಮ್ ಅಲ್ಲಿ ಪ್ರಮುಖವಾಗಿ 4 ಸೆಗ್ಮೆಂಟ್ಸ್ ಇರುತ್ತೆ. ಸೊ ಆ 4 ಸೆಗ್ಮೆಂಟ್ಸ್ ಯಾವ್ದಾವ್ದು, 4 ವಿಭಾಗಗಳು ಯಾವ್ದಾವ್ದು ಅನ್ನೋದನ್ನ ನೀವು ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಟು ದಿ ಸೆಗ್ಮೆಂಟ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನಿಷಿಯೇಟಿವ್ ಆರ್ ಪ್ರೋಗ್ರಾಮ್. So with this we have come to the 9th article. This is about ಮಿನಿಸ್ಟ್ರಿ ಆಫ್ ಎಜುಕೇಶನ್ ಬಾಲ ಭವನ. ಸೊ ಈ ಒಂದು ನ್ಯೂ ಎಜುಕೇಶನ್ ಪಾಲಿಸಿ ಏನಿರುತ್ತೆ ಸೊ ಅದರಲ್ಲಿ ಬಾಲ ಭವನಗಳ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಸೊ ಈ ಒಂದು ಬಾಲ ಭವನಗಳ ಬಗ್ಗೆ ಇವಾಗ ಸ್ವಲ್ಪ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ NEP 2020 ಅಂದ್ರೆ 2020ರ ನೂತನ ಶಿಕ್ಷಣ ನೀತಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಏನ್ ಕರಿತೀವಿ. ಸೊ ಇಟ್ ರೆಕಮೆಂಡ್ಸ್ ದಟ್ ಎವ್ರಿ ಸ್ಟೇಟ್ ವಿಲ್ ಎನ್ಕರೇಜ್ ಸ್ಟ್ರೆಂಥನಿಂಗ್ ಆಫ್ ಎಕ್ಸಿಸ್ಟಿಂಗ್ ಆರ್ ಎಸ್ಟಾಬ್ಲಿಷಿಂಗ್ ಬಾಲ ಭವನ. ಸೊ ಪ್ರತಿಯೊಂದು ರಾಜ್ಯದಲ್ಲೂ ಆಗ್ಲೇ ಬಾಲ ಭವನಗಳು ಇದ್ರೆ ಅದನ್ನ ಇನ್ನು ಉತ್ತೇಜನ ಮಾಡ್ತಕ್ಕಂಥದ್ದು, ಅಥವಾ ಬಾಲ ಭವನಗಳು ಇಲ್ಲದೆ ಇದ್ರೆ ಆ ಒಂದು ರಾಜ್ಯಗಳಲ್ಲಿ ಬಾಲ ಭವನಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಉತ್ತೇಜನವನ್ನ ಕೊಡ್ಲಿಕ್ಕೆ ಈ ಒಂದು NEP ಯಲ್ಲಿ ಪ್ರಾವಿಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಏನಿದು ಬಾಲ ಭವನ ಅಂದ್ರೆ ಚಿಲ್ಡ್ರನ್ ಆಫ್ ಆಲ್ ಏಜಸ್ ಕ್ಯಾನ್ ವಿಸಿಟ್ ಒನ್ಸ್ ಇನ್ ಎ ವೀಕ್. ಸೊ ಈ ಒಂದು ಬಾಲ ಭವನಗಳಿಗೆ ಎಲ್ಲಾ ವಯಸ್ಸಿನ ಮಕ್ಕಳು ವಾರಕ್ಕೊಮ್ಮೆ ವಾರಾಂತ್ಯದಲ್ಲಿ ಅಲ್ಲಿಗೆ ವಿಸಿಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆ ಒಂದು ಬಾಲ ಭವನದಲ್ಲಿ ಯಾವ ಯಾವ ಚಟುವಟಿಕೆಗಳಿಗೆ ಅವ್ರಿಗೆ ಅವಕಾಶ ಇರುತ್ತೆ ಅಂದ್ರೆ ಟು ಪಾರ್ಟೇಕ್ ಇನ್ ಆರ್ಟ್ ರಿಲೇಟೆಡ್ ಅಂದ್ರೆ ಕಲೆಗೆ ಸಂಬಂಧಿತ ಚಟುವಟಿಕೆಗಳು, ಕೆರಿಯರ್ ರಿಲೇಟೆಡ್ ಅಂದ್ರೆ ವೃತ್ತಿ ಸಂಬಂಧಿತ ಚಟುವಟಿಕೆಗಳು, ಪ್ಲೇ ರಿಲೇಟೆಡ್ ಆಟ ಸಂಬಂಧಿತ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಮಕ್ಕಳಿಗೆ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಆ ಒಂದು ಕೇಂದ್ರಗಳನ್ನ ನಾವು ಬಾಲ ಭವನಾಸ್ ಅಂತ ಕರಿತೇವೆ. ಸೊ ಈ ಎಜುಕೇಶನ್ ಅಂತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಅಂದ್ರೆ ನಮ್ಮ ಒಂದು ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯ ಆಗಿರುತ್ತೆ. ಸೊ ಯಾವಾಗ ಯಾವುದೇ ಒಂದು ವಿಷಯ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಇಂಪ್ಲಿಮೆಂಟೇಶನ್ ಏನಿರುತ್ತೆ ಅದು ಇಟ್ ಫಾಲ್ಸ್ ಅಂಡರ್ ದಿ ಜುರಿಸ್ಡಿಕ್ಷನ್ ಆಫ್ ಬೋತ್ ಸ್ಟೇಟ್ ಅಂಡ್ ದಿ ಸೆಂಟ್ರಲ್ ಗವರ್ಮೆಂಟ್. ಅಂದ್ರೆ ಅದರ ಒಂದು ಕಾರ್ಯವ್ಯಾಪ್ತಿ ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸೆಕ್ಟರ್ ಆಗಿರುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಫಾರ್ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ ಟು ಟೇಕ್ ಡಿಸಿಷನ್ಸ್ ಆನ್ ಸೆಟ್ಟಿಂಗ್ ಅಪ್ ಬಾಲಭವನಾಸ್ ವಿತ್ ಇನ್ ಇಟ್ಸ್ ಜ್ಯೂರಿಸ್ಟಿಕಲ್ ಏರಿಯಾ. ಆದ್ರೂ ಕೂಡ ಆ ಒಂದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಈ ಬಾಲಭವನಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಅ ಕ್ವೆಶ್ಚನ್ ಟು ಯು.
ವಿಚ್ ಸ್ಟೇಟ್ ಆಸ್ ಇಂಪ್ಲಿಮೆಂಟೆಡ್ NEP ಅಟ್ ಪ್ರೀ ಪ್ರೈಮರಿ ಲೆವೆಲ್ ಫಸ್ಟ್ ಇನ್ ಇಂಡಿಯಾ? ಅಂದ್ರೆ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಪ್ರೀ ಪ್ರೈಮರಿ ಲೆವೆಲ್ ಅಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂತ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 220. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading. Be safe. Thank you very much for watching.